ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಯ 8ನೇ ವಿಡಿಯೋ ರೀ. ಈಗಾಗಲೇ 7 ವಿಡಿಯೋಗಳು ಅಪ್ಲೋಡ್ ಮಾಡೀನಿ ರೀ. ಈ ಚಾನಲ್ದೊಳಗೆ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿ ಅಂತಲೇ ಪ್ಲೇಲಿಸ್ಟ್ ಅದ. ಆ ಪ್ಲೇಲಿಸ್ಟ್ನಾಗ ಎಲ್ಲ ವಿಡಿಯೋಗಳು ಸಿಗುತ್ತಾವೆ. ಯಾರು ಹಿಂದಿನ ವಿಡಿಯೋಗಳು ನೋಡಿಲ್ಲೋ ಆ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ ಸ್ನೇಹಿತರೆ. ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ಕೊಳ್ರಿ. ಭಾಳ ಇಂಪಾರ್ಟೆಂಟ್ ಅದ ರೀ ನೋಟ್ಸ್ ಮಾಡ್ಕೊಳ್ಳೋದು. ಓಕೆ ರೀ, ಯಾಕಂತಂದ್ರೆ ರಿವಿಷನ್ ಮಾಡಬೇಕಾದ್ರೆ ನೋಟ್ಸ್ ನಿಮಗೆ ಭಾಳ ಯೂಸ್ ಆಗ್ತದೆ. ಇಲ್ರಿ ನಮಗೆ ನೋಟ್ಸ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಂತ ಅನ್ನೋರಿಗಾಗಿಯೇ ಸಂಪೂರ್ಣ ಕರ್ನಾಟಕ ಇತಿಹಾಸದ ನೋಟ್ಸ್ ಪ್ರಿಪೇರ್ ಮಾಡೀನಿ ರೀ. ನೋಟ್ಸ್ದು PDF ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ನಾಮಿನಲ್ ಅಮೌಂಟ್ ಪೇ ಮಾಡೋದಿರ್ತದೆ. ನಾಮಿನಲ್ ಅಮೌಂಟ್ ಪೇ ಮಾಡಿ ಆ PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಓಕೆ ರೀ, ಇವತ್ತಿನ ಪ್ರಸ್ತುತ ವಿಡಿಯೋದೊಳಗೆ ಮಾನ್ಯಕೇಟದ ರಾಷ್ಟ್ರಕೂಟರು ಅಧ್ಯಾಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. 40% ಅಧ್ಯಾಯ ಈ ವಿಡಿಯೋದೊಳಗೆ ಕವರ್ ಮಾಡೀನಿ. ಓಕೆ ರೀ, ಆಮೇಲೆ ಹಿಂದಿಂದ ಎಕ್ಸಾಮ್ದಾಗ ಈ ಅಧ್ಯಾಯದ ಮೇಲೆ ಏನು ಕ್ವಶನ್ ಕೇಳಲ್ರಿ, ಆಲ್ಮೋಸ್ಟ್ ಆಲ್ ಎಲ್ಲ ಕ್ವಶನ್ಗಳು ಕವರ್ ಮಾಡೀನಿ. ಓಕೆ ರೀ, ಮಾನ್ಯಕೇಟದ ರಾಷ್ಟ್ರಕೂಟರು ಅಧ್ಯಾಯ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಪ್ರಾರಂಭಿಕ ಮಾಹಿತಿ ನೋಡೋಣ ರೀ. ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದರು. ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದರು. ಸಾಮಂತರು ಅಂತಂದ್ರೆ ಏನ್ರಿ, ಒಂದು ರಾಜ ಮನೆತನದ ಕೈ ಕೆಳಗೆ ಆಳ್ವಿಕೆ ಮಾಡ್ತಕ್ಕಂಥ ಇನ್ನೊಂದು ರಾಜ ಮನೆತನಕ್ಕೆ ನಾವು ಸಾಮಂತ ರಾಜರು ಅಥವಾ ಸಾಮಂತ ರಾಜ ಮನೆತನ ಅಂತ ಕರಿತೀವಿ. ಈ ರೀತಿ ಈ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ಅಡಿಯಲ್ಲಿ ರಾಷ್ಟ್ರಕೂಟರು ಆಳ್ವಿಕೆ ಮಾಡ್ತಿದ್ರು. ಓಕೆ ರೀ, ಹಾಗಾಗಿ ಇವರು ಸಾಮಂತರಾಗಿದ್ರು. ಬಾದಾಮಿ ಚಾಲುಕ್ಯರ ಸಾಮಂತ ರಾಜ ಮನೆತನವಾಗಿತ್ತು. ಈ ರಾಷ್ಟ್ರಕೂಟರು ಸಮಯಕ್ಕಾಗಿ ಕಾಯ್ತಾ ಇದ್ರು. ಇಂಥದ್ರೊಳಗೆ ಬಾದಾಮಿ ಚಾಲುಕ್ಯರ ಕೊನೆಯ ಅರಸ ಇಮ್ಮಡಿ ಕೀರ್ತಿವರ್ಮ ಅಂತ ಇರ್ತಾನೆ. ಈತ ಬಹಳ ದುರ್ಬಲ ಅರಸ ಸ್ನೇಹಿತರೆ. ಇದೇ ಒಂದು ಸಮಯಕ್ಕಾಗಿ ರಾಷ್ಟ್ರಕೂಟರು ಕಾಯ್ತಾ ಇದ್ರು. ರಾಷ್ಟ್ರಕೂಟರಲ್ಲಿ ದಂತಿದುರ್ಗ ಅಂತ ಅರಸ ಇದ್ದ. ಈತ ಈ ಇಮ್ಮಡಿ ಕೀರ್ತಿವರ್ಮ ಏನ್ ದುರ್ಬಲ ಅರಸ ಇದ್ನಲ್ರಿ, ಬಾದಾಮಿ ಚಾಲುಕ್ಯರ ಕೊನೆಯ ಅರಸ, ಈ ಇಮ್ಮಡಿ ಕೀರ್ತಿವರ್ಮನನ್ನ ಸೋಲಿಸಿ ಬಾದಾಮಿಯನ್ನ ವಶಪಡಿಸಿಕೊಳ್ತಾನೆ. ಈ ಚಾಲುಕ್ಯರ ರಾಜಧಾನಿಯೇ ಬಾದಾಮಿಯಾಗಿತ್ತು. ಈ ಚಾಲುಕ್ಯರ ರಾಜಧಾನಿಯಾದ ಬಾದಾಮಿಯನ್ನ ವಶಪಡಿಸಿಕೊಂಡು ರಾಷ್ಟ್ರಕೂಟ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾನ ಸ್ನೇಹಿತರೆ. ಸಾಮಂತ ಅರಸರಾಗಿರ್ತಕ್ಕಂಥವ್ರು ಸ್ವತಂತ್ರ ಅರಸರಾಗ್ತಾರೆ. ಓಕೆ ರೀ, ಹಾಗಾದ್ರೆ ರಾಷ್ಟ್ರಕೂಟ ಸಂತತಿಯ ಸ್ಥಾಪಕನಾರಿ ದಂತಿದುರ್ಗ. ಓಕೆ ರೀ, ಈ ಸಾಮ್ರಾಜ್ಯ ಕ್ರಿಸ್ತಶಕ 753ರಿಂದ 973ರವರೆಗೆ ಅಂದ್ರೆ 200 ವರ್ಷಗಳಿಗಿಂತ ಅಧಿಕ ಆಳ್ವಿಕೆ ಮಾಡಿರುವಂಥದ್ದು. ಗರುಡ ಮತ್ತು ಪಾಲಿ ಧ್ವಜ ಈ ಸಾಮ್ರಾಜ್ಯದ ರಾಜ್ಯ ಲಾಂಛನಗಳು. ನೆಕ್ಸ್ಟ್, ಈ ಸಾಮ್ರಾಜ್ಯದ ರಾಜಧಾನಿ ಮಾನ್ಯಕೇಟ ಸ್ನೇಹಿತರೆ. ಇವಾಗ ಪ್ರಸ್ತುತವಾಗಿ ಇದನ್ನ ಮಳಕೇಡ ಅಂತ ಕರೀತಾರೆ. ಈ ಮಳಕೇಡ ಗುಲ್ಬರ್ಗ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಬರುವಂತ ಒಂದು ಪಟ್ಟಣ ಪ್ರದೇಶ ಸ್ನೇಹಿತರೆ. ಈ ಮಳಕೇಡಕ್ಕೆ ಹಿಂದೇನ ಅಂತ ಕರೀತಿದ್ರೆ ಮಾನ್ಯಕೇಡ ಅಂತ ಕರೀತಿದ್ರೆ. ಈ ಮಾನ್ಯಕೇಟವೇ ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಈ ರಾಷ್ಟ್ರಕೂಟ ಸಾಮ್ರಾಜ್ಯದ ಕೊನೆಯ ಅರಸ ಇಮ್ಮಡಿ ಕರ್ಕ ಸ್ನೇಹಿತರೆ. ರಾಷ್ಟ್ರಕೂಟ ಸಾಮ್ರಾಜ್ಯದ ಕೊನೆಯ ಅರಸನಾರಿ ಇಮ್ಮಡಿ ಕರ್ಕ ಅಥವಾ 2ನೇ ಕರ್ಕ. ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರನ್ನ ಸೋಲಿಸಿ ಸ್ವತಂತ್ರ ಅರಸರಾಗಿ ಆಳ್ವಿಕೆ ಮಾಡಕ್ ಪ್ರಾರಂಭ ಮಾಡಿದ್ರು. ಈ ರಾಷ್ಟ್ರಕೂಟರನ್ನ ಮುಂದೆ ಕಲ್ಯಾಣದ ಚಾಲುಕ್ಯರು ಸೋಲಿಸಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಅವನತಿಗೊಳಿಸ್ತಾರೆ. ನೋಡ್ರಿ, ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರನ್ನ ಸೋಲಿಸಿ ಆಳ್ವಿಕೆಗೆ ಬಂದ್ರು. ಮುಂದೆ ಇದೇ ಚಾಲುಕ್ಯ ವಂಶದ ಕಲ್ಯಾಣಿ ಚಾಲುಕ್ಯರು ರಾಷ್ಟ್ರಕೂಟರನ್ನ ಸೋಲಿಸಿ ಅವರ ಮನೆತನ ಕೊನೆ ಕಾಣಿಸಿ ಮತ್ತೆ ಚಾಲುಕ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಆಳ್ವಿಕೆ ಪ್ರಾರಂಭ ಮಾಡ್ತಾರೆ. ನೋಡ್ರಿ, ಕ್ರಿಸ್ತಶಕ 973ರಲ್ಲಿ ಚಾಲುಕ್ಯರ ದೊರೆ 2ನೇ ತೈಲಪ್ಪ, ಚಾಲುಕ್ಯರ ದೊರೆ ಅಂದ್ರೆ ಕಲ್ಯಾಣ ಚಾಲುಕ್ಯರ ದೊರೆ 2ನೇ ತೈಲಪ್ಪ ಅಥವಾ ಇಮ್ಮಡಿ ತೈಲಪ್ಪ ಏನ್ ಮಾಡ್ತಾನ, ಈ ರಾಷ್ಟ್ರಕೂಟರ ಕೊನೆಯ ದೊರೆಯಾಗಿರ್ತಕ್ಕಂಥ ಇಮ್ಮಡಿ ಕರ್ಕನನ್ನ ಸೋಲಿಸ್ತಾನ. ಇಮ್ಮಡಿ ಕರ್ಕನನ್ನ ಸೋಲಿಸಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಕೊನೆಗಾಣಿಸಿ ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕ್ತಾನ. ಓಕೆ ರೀ, ನೆಕ್ಸ್ಟ್, ಈ ರಾಷ್ಟ್ರಕೂಟ ಅಂತ ಏನ್ ಅದಲ್ರಿ, ಈ ಪದ ಅಧಿಕಾರ ಸೂಚಿಸ್ತದ. ಅಂದ್ರೆ ಮೀನಿಂಗ್ ಏನ್ರಿ ನೋಡ್ರಿ, ರಾಷ್ಟ್ರ ಅಂದ್ರೆ ಏನ್ರಿ ದೇಶ, ರಾಷ್ಟ್ರ ಅಂದ್ರೆ ದೇಶ, ಕೂಟ ಅಂತಂದ್ರೆ ಮುಖ್ಯಸ್ಥ. ರಾಷ್ಟ್ರ ಅಂದ್ರೆ ದೇಶ, ಕೂಟ ಅಂದ್ರೆ ಮುಖ್ಯಸ್ಥ. 2 ಪದ ಕೂಡಿಸಿದ್ರೆ ಅರ್ಥ ಏನಾಗ್ತದ್ರಿ, ದೇಶದ ಮುಖ್ಯಸ್ಥ. ಈ ರೀತಿ
ರಾಷ್ಟ್ರಕೂಟ ಅಂತನ್ನೋ ಪದ ಅಧಿಕಾರ ಸೂಚಿಸ್ತದೆ. ನೆಕ್ಸ್ಟ್, ಈ ಸಾಮ್ರಾಜ್ಯದ ರಾಜ್ಯ ಲಾಂಛನ ಆಗಲೇ ಹೇಳಿದರೆ ಗರುಡ ಅಂತ ಹೇಳಿದೆ. ಗುಪ್ತರ ನಂತರ ಗರುಡವನ್ನ ರಾಜ್ಯ ಲಾಂಛನವನ್ನಾಗಿಸಿಕೊಂಡವರು ರಾಷ್ಟ್ರಕೂಟರು ಸ್ನೇಹಿತರೆ. ಈ ಗರುಡ ಲಾಂಛನ ಗುಪ್ತ ಸಾಮ್ರಾಜ್ಯದ ರಾಜ್ಯ ಲಾಂಛನವಾಗಿತ್ತು. ಆ ಗುಪ್ತ ಸಾಮ್ರಾಜ್ಯ ಹೊರತುಪಡಿಸಿದ್ರೆ ಈ ಗರುಡವನ್ನ ರಾಜ್ಯ ಲಾಂಛನವನ್ನಾಗಿಸಿಕೊಂಡವರು ರಾಷ್ಟ್ರಕೂಟರು ಸ್ನೇಹಿತರೆ. ರಾಷ್ಟ್ರಕೂಟರ ಸಾಮ್ರಾಜ್ಯದ ವಿಸ್ತರಣೆಯ ಬಗ್ಗೆ ನೋಡೋದಾದ್ರೆ ಉತ್ತರದ ನರ್ಮದಾ ನದಿಯಿಂದ ದಕ್ಷಿಣದ ಕಾವೇರಿಯ ನದಿಯವರೆಗೆ, ಇಲ್ಲಿ ತನಕ ಕಾವೇರಿಯ ನದಿಯವರೆಗೆ ಇವರ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು ಸ್ನೇಹಿತರೆ. ಈ ರೀತಿ ಮುಂದೆ ಮ್ಯಾಲ ಗುಜರಾತ್ ಬರ್ತದ್ರೆ ಇಲ್ಲೆಲ್ಲ ಪ್ರತಿಹಾರರ ಆಳ್ವಿಕೆ ಮಾಡ್ತಿದ್ರು, ಇಲ್ಲೆಲ್ಲ ಕೆಳಗೆ ಪಾಂಡ್ಯರು ಅವರೆಲ್ಲ ಆಳ್ವಿಕೆ ಮಾಡ್ತಿದ್ರು. ಓಕೆ ರೀ, ಈ ರೀತಿ ಇತ್ತು ಅವ್ರದ್ದು ಆಳ್ವಿಕೆ. ನಮ್ಮ ಸಂಪೂರ್ಣ ಕರ್ನಾಟಕ ರಾಷ್ಟ್ರಕೂಟರ ಅಧೀನದೊಳಗಿತ್ತು ಸ್ನೇಹಿತರೆ. ಒಮ್ಮೆ ನಕ್ಷೆ ಗಮನಿಸ್ರಿ, ರಾಷ್ಟ್ರಕೂಟರ ಸಾಮ್ರಾಜ್ಯದ ನಕ್ಷೆ ಇದು. ಓಕೆ ರೀ, ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. 1ನೇ ಪ್ರಶ್ನೆ, ಉತ್ಕೃಷ್ಟ ಕೃತಿಯಾದ ರಾಷ್ಟ್ರಕೂಟಸ್ ಅಂಡ್ ದೇರ್ ಟೈಮ್ಸ್ ರಚಿಸಿದವರು ಯಾರು? ಅಂದ್ರೆ ರಾಷ್ಟ್ರಕೂಟಸ್ ಅಂಡ್ ದೇರ್ ಟೈಮ್ಸ್ ಅಂತನ್ನೋ ಕೃತಿಯನ್ನ ರಚನೆ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಇಲ್ಲಿ ತನಕ ಏನು ಎಕ್ಸ್ಪ್ಲೇನ್ ಮಾಡೇನಲ್ರಿ, ಅದರೊಳಗೆ ಈ ಪ್ರಶ್ನೆಯ ಉತ್ತರ ಕವರ್ ಆಗಿಲ್ಲ. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ. ಡಾಕ್ಟರ್ ಎ.ಎಸ್. ಅಲ್ಟೇಕರ್ ಅಂತನ್ನೋರು ಈ ರಾಷ್ಟ್ರಕೂಟಸ್ ಅಂಡ್ ದೇರ್ ಟೈಮ್ಸ್ ಅಂತನ್ನೋ ಕೃತಿಯನ್ನ ರಚನೆ ಮಾಡಿದರು. ಡಾಕ್ಟರ್ ಎ.ಎಸ್. ಅಲ್ಟೇಕರ್ನವರು ಒಬ್ಬ ಇತಿಹಾಸಕಾರರು, ಪುರಾತತ್ವ ಶಾಸ್ತ್ರಜ್ಞರು, ಆಮೇಲೆ ನಾಣ್ಯ ಶಾಸ್ತ್ರಜ್ಞರಾಗಿದ್ದರು ಸ್ನೇಹಿತರೆ. ಎ.ಎಸ್. ಅಲ್ಟೇಕರ್ನವರು ಇತಿಹಾಸಕಾರರು, ಪುರಾತತ್ವ ಶಾಸ್ತ್ರಜ್ಞರು, ನಾಣ್ಯ ಶಾಸ್ತ್ರಜ್ಞರು ಆಗಿದ್ದರು. ಓಕೆ, ಇವರು ಬರೆದಂಥ ಕೃತಿಗಳ ಬಗ್ಗೆ ನೋಡೋದಾದ್ರೆ, ಇವರು ಬರೆದಂಥ ಪುಸ್ತಕಗಳ ಬಗ್ಗೆ ನೋಡೋದಾದ್ರೆ ರಾಷ್ಟ್ರಕೂಟಸ್ ಅಂಡ್ ದೇರ್ ಟೈಮ್ಸ್ ಅಂದರೆ ರಾಷ್ಟ್ರಕೂಟರು ಮತ್ತು ಅವರ ಕಾಲಗಳು, ನೆಕ್ಸ್ಟ್ ವಾಕಟಕ ಗುಪ್ತಯುಗ, ಪ್ರಾಚೀನ ಭಾರತದಲ್ಲಿ ರಾಜ್ಯ ಮತ್ತು ಸರ್ಕಾರ, ನೆಕ್ಸ್ಟ್ ಬನಾರಸ್ ಇತಿಹಾಸ, ನೆಕ್ಸ್ಟ್ ಗುಪ್ತ ನಾಣ್ಯಗಳು. ಇವಿಷ್ಟು ಕೃತಿಗಳ ಡಾಕ್ಟರ್ ಎ.ಎಸ್. ಅಲ್ಟೇಕರ್ನವರು ಬರೆದಿರುವಂಥವು ಸ್ನೇಹಿತರೆ. ನೆಕ್ಸ್ಟ್ 2ನೇ ಪ್ರಶ್ನೆ, ರಾಷ್ಟ್ರಕೂಟ ರಾಜವಂಶದ ಮೂಲ ಪುರುಷ ಯಾರು? ಅಂದ್ರೆ ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕನಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಯ ಉತ್ತರ ಎಕ್ಸ್ಪ್ಲೇನ್ದೊಳಗೆ ಕವರ್ ಆಗ್ಯದ್ರಿ. ಎಕ್ಸ್ಪ್ಲೇನ್ದೊಳಗೆ ಉತ್ತರಗಳು ಕವರ್ ಆಗಿದ್ದು ಅಂತಂದ್ರೆ ಆ ಪ್ರಶ್ನೆಗಳ ಉತ್ತರ ನಾನು ಹೇಳಂಗಿಲ್ಲ ಸ್ನೇಹಿತರೆ. ಈ ಪ್ರಶ್ನೆಯ ಉತ್ತರ ನೀವು ಟಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ 3ನೇ ಪ್ರಶ್ನೆ, ಪಶ್ಚಿಮ ಭಾರತದಲ್ಲಿ ಚಾಲುಕ್ಯರ ಉತ್ತರಾಧಿಕಾರಿಯಾಗಿ ಬಂದ ರಾಜವಂಶ ಯಾವುದು ಅಥವಾ ರಾಜಮನೆತನ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಚಾಲುಕ್ಯರ ಆಳ್ವಿಕೆ ಆದ ನಂತರ ಯಾವ ರಾಜಮನೆತನ ಆಳ್ವಿಕೆಗೆ ಬಂತು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಇಲ್ಲಿ ರಾಜಮನೆತನಗಳ ಹೆಸರು ಕೊಟ್ಟಾರ. ಪಶ್ಚಿಮ ಭಾರತದಲ್ಲಿ ಅಂತಂದ್ರೆ ಈ ಭಾರತ ನಕ್ಷೆ ಅಂತಂದ್ರೆ ಈ ಕಡೆ ಆಳ್ವಿಕೆ ಬಂತು. ಈ ಕಡೆ ಆಳ್ವಿಕೆ ಮಾಡಿರಲ್ರಿ ಇವರು ಚಾಲುಕ್ಯರು. ಓಕೆ, ಈ ಕಡೆ ಪಶ್ಚಿಮ ಭಾರತದಲ್ಲಿ, ಇದು ದಕ್ಷಿಣ ಭಾರತ, ಇದು ಪೂರ್ವ ಭಾರತ, ಇದು ಉತ್ತರ ಭಾರತ. ಈ ಪಶ್ಚಿಮ ಭಾರತದಲ್ಲಿ ಈ ಚಾಲುಕ್ಯರ ಆದ ಮೇಲೆ ಯಾರು ಆಳ್ವಿಕೆ ಮಾಡಿದ್ರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ, ರಾಷ್ಟ್ರಕೂಟರು. ನೆಕ್ಸ್ಟ್ 4ನೇ ಪ್ರಶ್ನೆ, ರಾಷ್ಟ್ರಕೂಟರ ರಾಜಧಾನಿಯ ಈಗಿನ ನೂತನ ಹೆಸರನ್ನು ಗುರುತಿಸಿ. ಇವಾಗ ಪ್ರಸ್ತುತ ಇರತಕ್ಕಂಥ ಹೆಸರನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈಗಾಗಲೇ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೀನ್ರಿ, ಉತ್ತರ ಟಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ 5ನೇ ಪ್ರಶ್ನೆ, ರಾಷ್ಟ್ರಕೂಟರ ರಾಜಧಾನಿಯಾಗಿದ್ದುದು ಅಂದ್ರೆ ರಾಷ್ಟ್ರಕೂಟರ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಇವೆಲ್ಲ ಪ್ರಶ್ನೆಗಳದ್ದು ಉತ್ತರ ಈಗಾಗಲೇ ಕವರ್ ಮಾಡೀನ್ರಿ. ನೆಕ್ಸ್ಟ್ 6ನೇ ಪ್ರಶ್ನೆ, ಗರುಡವನ್ನ ಗುಪ್ತರ ನಂತರದಲ್ಲಿ ಯಾರು ಅಥವಾ ಯಾವ ಸಾಮ್ರಾಜ್ಯ ರಾಜ್ಯ ಲಾಂಛನವನ್ನಾಗಿ ಸ್ವೀಕರಿಸಿತು? ಪ್ರಶ್ನೆ ಭಾಳ ಈಸಿ ಅದಾವ್ರಿ. ಓಕೆ ರೀ, ಟಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ 7ನೇ ಪ್ರಶ್ನೆ, ರಾಷ್ಟ್ರಕೂಟರು ಯಾರನ್ನು ಸೋಲಿಸಿ ಅಧಿಕಾರಕ್ಕೆ ಬಂದರು ಮತ್ತು ಯಾವ ಮನೆತನದಿಂದ ಅವನತಿ ಹೊಂದಿದ್ದರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರನ್ನ ಸೋಲಿಸ್ತಾರೆ. ಚಾಲುಕ್ಯರನ್ನ ಸೋಲಿಸಿ ತಮ್ಮ ಆಳ್ವಿಕೆ ಪ್ರಾರಂಭ ಮಾಡ್ತಾರೆ. ಮುಂದೆ ಈ ರಾಷ್ಟ್ರಕೂಟರಿಗೆ ಕಲ್ಯಾಣದ ಚಾಲುಕ್ಯರು ಅಂತ ಬರ್ತಾರೆ. ಈ ಕಲ್ಯಾಣದ ಚಾಲುಕ್ಯರು ಸೋಲಿಸ್ತಾರೆ ಸ್ನೇಹಿತರೆ. ಕಲ್ಯಾಣದ ಚಾಲುಕ್ಯರು ಸೋಲಿಸ್ತಾರೆ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ. ಬಾದಾಮಿ ಚಾಲುಕ್ಯರಿಗೆ ರಾಷ್ಟ್ರಕೂಟರು ಸೋಲಿಸಿ ತಮ್ಮ ಆಳ್ವಿಕೆ ಪ್ರಾರಂಭ ಮಾಡ್ತಾರೆ. ಮುಂದೆ ರಾಷ್ಟ್ರಕೂಟರಿಗೆ ಕಲ್ಯಾಣದ ಚಾಲುಕ್ಯರು ಸೋಲಿಸಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಅವನತಿಗೊಳಿಸ್ತಾರೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಹೊಂದಿಸಿ ಬರಿಬೇಕು ಸ್ನೇಹಿತರೆ.
ರಾಜಧಾನಿಗಳು ಕೊಟ್ಟಾರ, ಆಮೇಲೆ ರಾಜವಂಶಗಳು ಕೊಟ್ಟಾರ. ಈ ರಾಜಧಾನಿಗಳಿಗೆ ಯಾವ್ಯಾವ ರಾಜವಂಶಗಳು ಹೊಂದಿಕೆ ಆಗ್ತವ ಹೊಂದಿಸಿ ಬರಿಬೇಕು ಸ್ನೇಹಿತರೆ. ಅಕ್ 4 ಸರಿಯಾದ ಉತ್ತರ ಸ್ನೇಹಿತರೆ. ಅದಾಗ ನೋಡ್ರಿ, ಅದಾಗ 4 ಇವು 2 ಆಪ್ಷನ್ ಅದಾವ. ಇದು ತಪ್ಪ ಸ್ನೇಹಿತರೆ. ಆಪ್ಷನ್ ಸಿ ಅಥವಾ ಆಪ್ಷನ್ ಡಿ ಎರಡರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ. ನೆಕ್ಸ್ಟ್ ದ್ವಾರ ಸಮುದ್ರ, ಇದ್ರದ್ದು ಕವರ್ ಮಾಡಿಲ್ಲ. ಆಮೇಲೆ ವಾರಂಗಲ್ ರಾಜಧಾನಿ ಏನದಲ್ರಿ, ಇದು ರಾಜವಂಶನೂ ನಾವು ಕವರ್ ಮಾಡಿಲ್ಲ. ಈ ಮಾನ್ಯಕೇಟ ಅಂತದ. ಮಾನ್ಯಕೇಟ ಯಾವ ಸಾಮ್ರಾಜ್ಯದ ರಾಜಧಾನಿ ರೀ? ರಾಷ್ಟ್ರಕೂಟರ ರಾಜಧಾನಿ. ನೋಡ್ರಿ, ಈ ಎಲ್ಲೈತಿ, ಈ ಇಲ್ಲೈತಿ. ಇದಾಗ ಒಂದು ಎಲ್ಲೈತಿ, ಒಂದು ಇಲ್ಲದ. ಇದಂತೂ ಆಲ್ರೆಡಿ ತಪ್ಪದ ಸ್ನೇಹಿತರೆ ಆನ್ಸರ್. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. 9ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದ ಈ ಕೆಳಕಂಡ ರಾಜವಂಶಗಳನ್ನು ಚಾರಿತ್ರಿಕ ಕಾಲಾನುಕ್ರಮದಲ್ಲಿ ತಿಳಿಸಿ. ಅಂದ್ರೆ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜಮನೆತನಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕ್ರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ರಾಜಮನೆತನಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕು. ಕರ್ನಾಟಕದೊಳಗೆ ಶಾತವಾಹನರು ಮೊಟ್ಟ ಮೊದಲಿಗೆ ಆಳ್ವಿಕೆ ಮಾಡಿರುವಂಥದ್ದು. ಓಕೆ ರೀ. ಒಂದೊಂದು ಎಲ್ಲೈತಿ ನೋಡ್ರಿ, ಇಲ್ಲೈತಿ ಒಂದು, ಇಲ್ಲದ. ಇಲ್ಲಿ 2 ಅಂತ ಕೊಟ್ಟನ, ಇದು ತಪ್ಪದ ಸ್ನೇಹಿತರೆ. ನೆಕ್ಸ್ಟ್ ಶಾತವಾಹನರು ಆದಮೇಲೆ ಕದಂಬರು ಬರ್ತಾರ, ಕದಂಬರ ಆದಮೇಲೆ ಗಂಗರ ಆದಮೇಲೆ ಬಾದಾಮಿಯ ಚಾಲುಕ್ಯರು. ಇಲ್ಲಿ ಬಾದಾಮಿಯ ಚಾಲುಕ್ಯರು ಕೊಟ್ಟಾರ. 2 ಎಲ್ಲೈತಿ ನೋಡ್ರಿ, ಒಂದು ಆದ ತಕ್ಷಣ 2 ಇಲ್ಲೈತಿ, ಇಲ್ಲಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ. ಅಂದ್ರೆ ಮೊದಲು ಶಾತವಾಹನರು, ನೆಕ್ಸ್ಟ್ ಶಾತವಾಹನರು ಆದ ನಂತರ ಬಾದಾಮಿಯ ಚಾಲುಕ್ಯರು. ಅಂದ್ರೆ ಈ ಕೊಟ್ಟಿರ್ತಕ್ಕಂಥ ರಾಜಮನೆತನಗಳ ಪ್ರಕಾರ ನೋಡೋದಾದ್ರೆ ನೆಕ್ಸ್ಟ್ ಬಾದಾಮಿಯ ಚಾಲುಕ್ಯರು, ಅವ್ರು ಆದಮೇಲೆ ರಾಷ್ಟ್ರಕೂಟರು, ಆಮೇಲೆ ಕಲ್ಯಾಣದ ಚಾಲುಕ್ಯರು. ಈ ರೀತಿ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ, ಕ್ರಿಸ್ತಶಕ 9 ಮತ್ತು 10ನೇ ಶತಮಾನದಲ್ಲಿ ಉತ್ತರ ಭಾರತದ ಮೇಲಿನ ಚಕ್ರಾಧಿಪತ್ಯಕ್ಕಾಗಿ ಈ ಕೆಳಗೆ ಸೂಚಿಸಿದ 3 ರಾಜವಂಶಗಳ ನಡುವೆ ಸೆಣಸಾಟ ನಡೆಯಿತು. ಅವರನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಾರ. ಇಲ್ಲಿ 4 ರಾಜಮನೆತನಗಳು ಕೊಟ್ಟಾರೆ. ಈ 4 ರಾಜಮನೆತನಗಳಲ್ಲಿ 3 ರಾಜಮನೆತನಗಳು ಉತ್ತರ ಭಾರತದ ಮೇಲಿನ ಅಧಿಕಾರಕ್ಕಾಗಿ ಕಿತ್ತಾಟ ಮಾಡ್ತಿರ್ತಾರೆ. ಆ 3 ರಾಜಮನೆತನಗಳು ಯಾವುವು ಅಂತ ಪ್ರಶ್ನೆ ಕೇಳಿರುವಂಥದ್ದು. ನೋಡ್ರಿ, ರಜಪೂತ್ರ ಇದ್ರೊಳಗೆ ಪಿಕ್ಚರ್ದೊಳಗನೇ ಇಲ್ಲ. ಇದೇ 3 ರಾಜಮನೆತನ. ಪ್ರತಿಹಾರರು, ಪಾಲರು, ರಾಷ್ಟ್ರಕೂಟರು, ಈ 3 ರಾಜಮನೆತನಗಳ ನಡುವೆ ಸೆಣಸಾಟ ನಡೀತಿತ್ತು. ಓಕೆ ರೀ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ. 2, 3 ಮತ್ತು 4 ಈ 3 ಸಾಮ್ರಾಜ್ಯಗಳ ನಡುವೆ ಸೆಣಸಾಟ ನಡೀತಿತ್ತು. ನೆಕ್ಸ್ಟ್ ರಾಷ್ಟ್ರಕೂಟ ಸಂತತಿಯ ಮೂಲದ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ರಾಷ್ಟ್ರಕೂಟರು ಮೂಲತಃ ಎಲ್ಲಿನವರು ಅಂತ ಅನ್ನೋದ್ರ ಬಗ್ಗೆ ನೋಡೋಣ. ಶಾಸನಗಳಲ್ಲಿ ರಾಷ್ಟ್ರಕೂಟರು ಯದುವಂಶಕ್ಕೆ ಸೇರಿದವರು ಅಂತ ಉಲ್ಲೇಖ ಮಾಡಿರುವಂಥದ್ದು. ರಾಷ್ಟ್ರಕೂಟರು ಯದುವಂಶಕ್ಕೆ ಸೇರಿದವರು ಅಂತ ಉಲ್ಲೇಖಿಸಿರುವಂಥದ್ದು. ಇನ್ನು ಶಿಲಾಶಾಸನಗಳಲ್ಲಿ ರಾಷ್ಟ್ರಕೂಟರು ತಮ್ಮನ್ನು ತಾವು, ಶಿಲಾಶಾಸನಗಳಲ್ಲಿ ರಾಷ್ಟ್ರಕೂಟರು ತಮ್ಮನ್ನು ತಾವು ಲಟ್ಟಲೂರು ಪರಮಾಧೀಶ್ವರರು ಅಂತ ಕರೆದುಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ರಾಷ್ಟ್ರಕೂಟರು ಶಿಲಾಶಾಸನಗಳಲ್ಲಿ ತಮ್ಮನ್ನು ತಾವು ಲಟ್ಟಲೂರು ಪರಮಾಧೀಶ್ವರರು ಅಂತ ಕರೆದುಕೊಂಡಿದ್ದರಿಂದ ಇವರು ಮಹಾರಾಷ್ಟ್ರದ ಲತ್ಲೂರ್ನವರು ಅಂತ ತಿಳಿದು ಬರ್ತಾದ ಸ್ನೇಹಿತರೆ. ಈ ಲತ್ತಲೂರು ಅಂತ ಏನದಲ್ಲ, ಇದರ ಪ್ರಸ್ತುತ ಹೆಸರು ಲಾತೂರು. ಇದು ಮಹಾರಾಷ್ಟ್ರ ರಾಜ್ಯದೊಳಗೆ ಬರ್ತಾದ. ಈ ಲಾತೂರು ಪ್ರಸ್ತುತ ಮಹಾರಾಷ್ಟ್ರ ರಾಜ್ಯದ ಉಸ್ಮಾನಾಬಾದ್ ಜಿಲ್ಲೆಯೊಳಗೆ ಅದಾರಿ. ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯೊಳಗೆ ಈ ಲಾತೂರು ಪ್ರದೇಶ ಬರ್ತಾದ. ಈ ಪ್ರದೇಶದವರೇ ಈ ರಾಷ್ಟ್ರಕೂಟರು ಅಂತ ಶಿಲಾಶಾಸನಗಳಿಂದ ತಿಳಿದು ಬರ್ತಾದ್ರಿ. ಡಾಕ್ಟರ್ ಅಲ್ಟೇಕರ್ನವರು ಇವರೊಬ್ರು ಇತಿಹಾಸಕಾರರು. ರಾಷ್ಟ್ರಕೂಟರು ಮೂಲತಃ ಕರ್ನಾಟಕದವರು. ರಾಷ್ಟ್ರಕೂಟರು ಮಹಾರಾಷ್ಟ್ರದವರಲ್ಲ, ಇವರು ಕರ್ನಾಟಕದವರು. ಇವರ ಮಾತೃಭಾಷೆ ಏನು? ಕನ್ನಡ ಭಾಷೆಯಾಗಿತ್ತು. ದಂತಿದುರ್ಗ ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ರಾಷ್ಟ್ರಕೂಟರು ಯಾವ ರಾಜ್ಯದಿಂದಲೂ ಬಂದವರಲ್ಲ, ನಮ್ಮವರೇ ಇವರು. ಅಂದ್ರೆ ಕರ್ನಾಟಕದವರೇ ಇವರು. ಇವ್ರ ಮಾತೃಭಾಷೆ ಕನ್ನಡವಾಗಿತ್ತು. ಈ ಸಾಮ್ರಾಜ್ಯದ ಸ್ಥಾಪಕ ದಂತಿದುರ್ಗನಾಗಿದ್ದ ಅಂತ ಡಾಕ್ಟರ್ ಅಲ್ಟೇಕರ್ನವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಜಬ್ಬಲ್ಪುರ್ನಲ್ಲಿ ಒಂದು ಶಾಸನ ದೊರಕ್ತದ್ರಿ. ಜಬ್ಬಲ್ಪುರ್ನಲ್ಲಿ ಒಂದು ಶಾಸನ ದೊರಕಿರ್ತಕ್ಕಂಥದ್ದು
ಆ ಶಾಸನ ಯಾವುದು ಅಂತಂದ್ರೆ ಜೂರಾ ಪ್ರಶಸ್ತಿ ಅಥವಾ ಜೂರಾ ಶಾಸನ ಅಂತ ದೊರಕಿರುವಂಥದ್ದು. ಇದು ರಾಷ್ಟ್ರಕೂಟರ ದೊರೆಯಾದ ಕೃಷ್ಣನ ಶಾಸನ ಸ್ನೇಹಿತರೆ, ಅಂದ್ರೆ ಕೃಷ್ಣ ಹೊರಡಿಸಿರ್ತಕ್ಕಂಥ ಶಾಸನ. ಈ ಶಾಸನ ಕನ್ನಡ ಭಾಷೆ ಒಳಗದಾರಿ. ಈ ಶಾಸನ ಕನ್ನಡ ಭಾಷೆ ಒಳಗದ. ಈ ಶಾಸನ ಕನ್ನಡ ಭಾಷೆ ಒಳಗೆ ಇರೋದ್ರಿಂದ ರಾಷ್ಟ್ರಕೂಟರು ಕನ್ನಡಿಗರೇ ಅಂತ ತಿಳಿದು ಬರ್ತಾದ. ಗರುಡ ಮತ್ತು ಪಾಳಿ ಧ್ವಜ ಅವರ ರಾಜ ಲಾಂಛನಗಳಾಗಿದ್ದು ಸ್ನೇಹಿತರೆ. ನೆಕ್ಸ್ಟ್, ಈ ರಾಷ್ಟ್ರಕೂಟರ ಬಗೆಗೆ ಇರುವ ಅತ್ಯಂತ ಪ್ರಾಚೀನ ದಾಖಲೆ ಅಂತಂದ್ರೆ ಅದು ಅಶೋಕನ ಶಾಸನ ಸ್ನೇಹಿತರೆ. ಅಶೋಕನ ಶಾಸನಗಳಲ್ಲಿ ಈ ರಾಷ್ಟ್ರಕೂಟರನ್ನ ರಥಿಕರು ಅಥವಾ ರಟ್ಟರು ಅಂತ ಉಲ್ಲೇಖಿಸಿರುವಂಥದ್ದು. ನೆಕ್ಸ್ಟ್, ರಾಷ್ಟ್ರಕೂಟರ ಇತಿಹಾಸ ತಿಳಿಸುವ ಅರಬ್ ಪ್ರವಾಸಿಗರು ಯಾರ್ಯಾರು ಅಂತಂದ್ರೆ ಸುಲೇಮಾನ್, ಆಲ್ ಮಸೂದಿ, ಇಬ್ನ ಹಾಕಲ್ ಮತ್ತು ಆಲ್ ಇದ್ದಾಕ್ತ್ರ. ಇವರು ರಾಷ್ಟ್ರಕೂಟರ ಇತಿಹಾಸದ ಬಗ್ಗೆ ಮಾಹಿತಿ ನೀಡ್ತಾರೆ. ಇದಿಷ್ಟು ರಾಷ್ಟ್ರಕೂಟ ಸಂತತಿಯ ಮೂಲದ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ 11ನೇ ಪ್ರಶ್ನೆ, ರಾಷ್ಟ್ರಕೂಟರ ಲಟ್ಟಲೂರು ಈ ಕೆಳಗಿನ ಯಾವ ಪ್ರಾಂತ್ಯಕ್ಕೆ ಸೇರಿದೆ? ಈ ಲಟ್ಟಲೂರುದು ಪ್ರಸ್ತುತ ಹೆಸರು ನಾ ಆಗ್ಲೇ ಲಾತೂರು ಅಂತ ಹೇಳಿದೆ. ಈ ಲಾತೂರು ಪ್ರಸ್ತುತವಾಗಿ ಯಾವ ರಾಜ್ಯದೊಳಗೆ ಬರ್ತದ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಓಕೆ ರೀ, ಈ ಪ್ರಶ್ನೆಗೆ ಉತ್ತರ ಟಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ 12ನೇ ಪ್ರಶ್ನೆ, ಈ ಕೆಳಕಂಡ ವಿದ್ವಾಂಸರಲ್ಲಿ ಯಾರು ರಾಷ್ಟ್ರಕೂಟರನ್ನ ಕನ್ನಡ ಮೂಲದವರೆಂದು ತಮ್ಮ ವಾದವನ್ನ ಮಂಡಿಸಿದ್ದಾರೆ, ಅಂದ್ರೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಒಬ್ಬ ಇತಿಹಾಸಕಾರ ಹೇಳ್ತಾನೆ ರಾಷ್ಟ್ರಕೂಟರು ಕರ್ನಾಟಕದವರು, ಅವರ ಮಾತೃಭಾಷೆ ಕನ್ನಡವಾಗಿತ್ತಂತ ಹೇಳ್ತಾನೆ. ಆ ಇತಿಹಾಸಕಾರ ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈಗಾಗಲೇ ಎಕ್ಸ್ಪ್ಲೇನ್ದೊಳಗೆ ಕವರ್ ಮಾಡೀನಿ ಸ್ನೇಹಿತರೆ, ಉತ್ತರ ಟಿಕ್ ಹಾಕೊಳ್ರಿ. ನೆಕ್ಸ್ಟ್ ರಾಜಕೀಯ ಇತಿಹಾಸ ಸ್ಟಾರ್ಟ್ ಮಾಡೋಣ. ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕ ದಂತಿದುರ್ಗ. ದಂತಿದುರ್ಗನ ಬಗ್ಗೆ ಸಂಪೂರ್ಣ ಮಾಹಿತಿ ಚರ್ಚೆ ಮಾಡೋಣ ಸ್ನೇಹಿತರೆ. ದಂತಿದುರ್ಗ ಕ್ರಿಸ್ತಶಕ 753ರಿಂದ 756ರವರೆಗೆ ಆಳ್ವಿಕೆ ಮಾಡಿರುವಂಥದ್ದು. ಈತ ರಾಷ್ಟ್ರಕೂಟರ ಮೊದಲ ದೊರೆ, ಅಂದ್ರೆ ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕ. ಬಾದಾಮಿ ಚಾಲುಕ್ಯರ ಸಾಮಂತ ಅರಸನಾಗಿ ಆಳ್ವಿಕೆ ಮಾಡಿದ್ದ. ಈತ ಬಾದಾಮಿ ಚಾಲುಕ್ಯರ ಕೊನೆಯ ಅರಸ 2ನೇ ಕೀರ್ತಿವರ್ಮ ಅಥವಾ ಇಮ್ಮಡಿ ಕೀರ್ತಿವರ್ಮನನ್ನ ಸೋಲಿಸಿ ಬಾದಾಮಿಯನ್ನು ವಶಪಡಿಸಿಕೊಳ್ತಾನ. ಬಾದಾಮಿ ವಶಪಡಿಸಿಕೊಂಡು ಸ್ವತಂತ್ರವಾಗಿ ಆಳ್ವಿಕೆ ಪ್ರಾರಂಭ ಮಾಡ್ತಾನೆ. ಈ ದಂತಿದುರ್ಗ ಬಾದಾಮಿ ಚಾಲುಕ್ಯರ ಅಜಯ ಅಂತ ಖ್ಯಾತಿ ಪಡೆದಿರ್ತಕ್ಕಂಥ ಕರ್ನಾಟಕ ಬಲ ಅಂತ ಸೈನ್ಯವನ್ನ ಸೋಲಿಸಿದ್ದರ ಬಗ್ಗೆ, ಆ ಜಯವನ್ನ ದಂತಿದುರ್ಗ ಪಡೆದುದರ ಬಗ್ಗೆ ತನ್ನ ಸಮನಗಡ ಶಾಸನದಲ್ಲಿ ಉಲ್ಲೇಖ ಇರುವಂಥದ್ದು ಸ್ನೇಹಿತರೆ. ಈ ಸಮನಗಡ ಶಾಸನ ದಂತಿದುರ್ಗ ಹೊರಡಿಸಿರ್ತಕ್ಕಂಥದ್ದು. ಈ ಸಮನಗಡ ಶಾಸನದಲ್ಲಿ ಇದೆಲ್ಲ ಹೇಳ್ಕೊಂಡಾನ. ಅಂದ್ರೆ ಬಾದಾಮಿ ಚಾಲುಕ್ಯ ಕರ್ನಾಟಕ ಬಲ ಅಂತ ಅನ್ನೋ ಸೈನ್ಯ ಅಜಯ ಸೈನ್ಯವಾಗಿತ್ರಿ. ಈ ಕರ್ನಾಟಕ ಬಲ ಸೈನ್ಯಕ್ಕೆ ಯಾರು ಸೋಲ್ಸಕ್ ಆಗಿರ್ಲಿಲ್ಲ, ಅಂತ ಸೈನ್ಯವನ್ನ ನಾನು ಸೋಲಿಸೀನಿ ಅಂತ ಅನ್ನೋದ್ರ ಬಗ್ಗೆ ಸಮನಗಡ ಶಾಸನದಲ್ಲಿ ಹೇಳಿಕೊಂಡಿರ್ತಕ್ಕಂಥದ್ದು. ಮಹಾರಾಜಾದಿರಾಜ, ನೆಕ್ಸ್ಟ್ ಪೃಥ್ವಿವಲ್ಲಭ, ಖಡ್ಗಾವಲೋಕ, ಪರಮೇಶ್ವರ, ಪರಮ ಭಟ್ಟಾರಕ, ಇವಿಷ್ಟು ದಂತಿದುರ್ಗನಿಗಿದ್ದ ಬಿರುದುಗಳ ಸ್ನೇಹಿತರೆ. ನೆಕ್ಸ್ಟ್ ಪಲ್ಲವ ದೊರೆ ನಂದಿವರ್ಮನಿಗೆ ತನ್ನ ಮಗಳಾದ ರೇವಾಳನ್ನ ಕೊಟ್ಟು ವಿವಾಹ ಮಾಡ್ತಾನ. ಈ ದಂತಿದುರ್ಗ ಪಲ್ಲವರ ದೊರೆ ನಂದಿವರ್ಮನಿಗೆ ತನ್ನ ಮಗಳಾದ ರೇವಾಳನ್ನ ಕೊಟ್ಟು ವಿವಾಹ ಮಾಡ್ತಾನ. ಈತನಿಗೆ ಗಂಡು ಮಕ್ಕಳಾಗಿರಲಿಲ್ಲ. ಹಾಗಾಗಿ ಆತನ ಮರಣದ ನಂತರ, ಅಂದ್ರೆ ದಂತಿದುರ್ಗನ ಮರಣದ ನಂತರ ಆತನ ಚಿಕ್ಕಪ್ಪನಾದ ಕೃಷ್ಣ ಅಧಿಕಾರಕ್ಕೆ ಬರ್ತಾನ ಸ್ನೇಹಿತರೆ. ಇದಿಷ್ಟು ದಂತಿದುರ್ಗನ ಕುರಿತು ಮಾಹಿತಿಯಾಗಿತ್ತು. ನೆಕ್ಸ್ಟ್ ಪ್ರಶ್ನೆಗಳು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಅಂದ್ರೆ ಹಿಂದಿನ ಎಕ್ಸಾಮ್ದೊಳಗೆ ದಂತಿದುರ್ಗನಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಕೇಳಿರ್ತಕ್ಕಂಥದ್ದನ್ನು ನಾವು ಚರ್ಚೆ ಮಾಡೋಣ್ರಿ. 13ನೇ ಪ್ರಶ್ನೆ, ಕೆಳಗಿನ ಯಾವ ದೊರೆ 2ನೇ ಕೀರ್ತಿವರ್ಮನನ್ನ ಸೋಲಿಸಿ ರಾಜಧಾನಿ ವಾತಾಪಿಯನ್ನು ಕಿತ್ತಿಕೊಂಡನು? ಇಲ್ಲಿ ವಾತಾಪಿ ಅಂದ್ರೆ ಮತ್ತೆ ಕನ್ಫ್ಯೂಸ್ ಆಗಬೇಡ್ರಿ. ಈ ವಾತಾಪಿದ ಪ್ರಸ್ತುತ ಹೆಸರೇ ಬಾದಾಮಿ ಸ್ನೇಹಿತರೆ. ಈ ಬಾದಾಮಿ ಹಿಂದೆ ವಾತಾಪಿ ಅಂತ ಕರಿತಿದ್ರು. ಯಾವ ರಾಷ್ಟ್ರಕೂಟ ದೊರೆ 2ನೇ ಕೀರ್ತಿವರ್ಮನನ್ನ ಸೋಲಿಸಿ ವಾತಾಪಿಯನ್ನ ಕಿತ್ಕೊಂಡನು, ಅಂದ್ರೆ ಬಾದಾಮಿಯನ್ನ ವಶಪಡಿಸಿಕೊಂಡನು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆನ್ಸರ್ ಟಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ 14ನೇ ಪ್ರಶ್ನೆ, ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಈ ಕೆಳಗಿನ ದೊರೆಯನ್ನು ಸೋಲಿಸಿದರು, ಅಂದ್ರೆ ಯಾವ ದೊರೆಯನ್ನ ಸೋಲಿಸಿದ್ರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಇಲ್ಲಿ 4 ಅರಸರ ಹೆಸರು ಕೊಟ್ಟಾರೆ. ಈ 4 ಅರಸರೊಳಗೆ ಯಾವ ಅರಸರನ್ನು ರಾಷ್ಟ್ರಕೂಟರು ಸೋಲಿಸಿದ್ರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಉತ್ತರ ಟಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಮೊದಲನೇ ಕೃಷ್ಣ. ಈತ ಕ್ರಿಸ್ತಶಕ 756ರಿಂದ 774ರವರೆಗೆ ಆಳ್ವಿಕೆ ಮಾಡಿರುವಂಥದ್ದು. ಈ ಮೊದಲನೇ ಕೃಷ್ಣ ಚಾಲುಕ್ಯ ದೊರೆ 2ನೇ ಕೀರ್ತಿವರ್ಮನನ್ನ ಸಂಪೂರ್ಣವಾಗಿ ಸೋಲಿಸಿ ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿ ಹಾಕ್ತಾನ್ರಿ.
ಈತ ಮಹಾರಾಷ್ಟ್ರದ ಎಲ್ಲೋರಾದಲ್ಲಿ ಏಕಶಿಲಾ ಕೈಲಾಸನಾಥ ದೇವಾಲಯ, ಅಂದರೆ ಇದು ಶಿವನ ದೇವಾಲಯ ಸ್ನೇಹಿತರೆ. ಈ ಶಿವನ ದೇವಾಲಯ ಕಟ್ಟಿಸ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇದ್ರ ಮೇಲೆ ಭಾಳ ಪ್ರಶ್ನೆಗಳು ಬಂದಾವು. ಮಹಾರಾಷ್ಟ್ರದ ಎಲ್ಲೋರದಲ್ಲಿರ್ತಕ್ಕಂಥ ಕೈಲಾಸನಾಥ ದೇವಾಲಯ ಕಟ್ಟಿಸಿದವರು ಯಾರು ಅಂದ್ರೆ ಅದು ಮೊದಲನೇ ಕೃಷ್ಣ ಸ್ನೇಹಿತರೆ. ಇದು ಶಿವನ ದೇವಾಲಯ ಸ್ನೇಹಿತರೆ. ಈ ಕೈಲಾಸನಾಥ ದೇವಾಲಯ ಏನದಲ್ಲ, ಇದು ಶಿವನ ದೇವಾಲಯ. 8ನೇ ಶತಮಾನದಲ್ಲಿ ಈ ದೇವಾಲಯ ಪೂರ್ಣಗೊಂಡಿರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ರೀ. ಎಲ್ಲೋರದಲ್ಲಿರುವ ಏಕಶಿಲಾ ಕೈಲಾಸನಾಥ ದೇವಾಲಯ 8ನೇ ಶತಮಾನದಲ್ಲಿ ಪೂರ್ಣಗೊಂಡಿರ್ತಕ್ಕಂಥದ್ದು. ಇದನ್ನು ಕಟ್ಟಿಸಿದವರು ಯಾರೇ? ಮೊದಲನೇ ಕೃಷ್ಣ. ಓಕೆ ರೀ, ನೆನಪಿರ್ತದಲ್ರಿ. ಎಲ್ಲೋರ ಕೈಲಾಸನಾಥ ದೇವಾಲಯದ ಶಿಲ್ಪಿ ಯಾರು, ಅದರ ರಚನೆಕಾರರು ಯಾರು ಅಂದ್ರೆ ವಿಶ್ವಕರ್ಮ. ಎಲ್ಲೋರ ಕೈಲಾಸನಾಥ ದೇವಾಲಯದ ಶಿಲ್ಪಿ ಯಾರು? ವಿಶ್ವಕರ್ಮ. ಈ ದೇವಾಲಯವನ್ನ ಪಾಶುಪತ ಶೈವ ಪಂಥದ ಗುರುವಾದ ಮಹಾವೃತ್ತಿ ಎಂಬುವನಿಗೆ ಸಮರ್ಪಿಸಿರುವಂಥದ್ದು. ಈ ದೇವಾಲಯ ಪಾಶುಪತ ಶೈವ ಪಂಥದ ಗುರುವಾದ ಮಹಾವೃತ್ತಿ ಅಂತನ್ನವನಿಗೆ ಸಮರ್ಪಿಸಿರುವಂಥದ್ದು ಸ್ನೇಹಿತರೆ. ಈ ದೇವಾಲಯ ಮಾನವರಿಂದ ನಿರ್ಮಿತವಾದುದಲ್ಲ, ಅದು ದೈವ ಶಿಲ್ಪಿಗಳಿಂದ ರಚಿತವಾಗಿದೆ ಅಂತ ಈ ದೇವಾಲಯದ ಬಗ್ಗೆ ಅಲ್ಲಿರುವ ಶಾಸನವೊಂದು ವರ್ಣಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಕೈಲಾಸನಾಥ ದೇವಾಲಯದಲ್ಲಿರ್ತಕ್ಕಂಥ ಶಾಸನವೊಂದು ಆ ದೇವಾಲಯದ ಕುರಿತು ಏನು ವರ್ಣಿಸಿರ್ತಕ್ಕಂಥದ್ರಿ? ಈ ದೇವಾಲಯ ಏನದಲ್ರಿ, ಕೈಲಾಸನಾಥ ದೇವಾಲಯ, ಇದು ಮಾನವರಿಂದ ನಿರ್ಮಿತವಾಗಿದ್ದಲ್ಲ, ದೈವ ಶಿಲ್ಪಿಗಳಿಂದ ನಿರ್ಮಿತವಾಗಿರ್ತಕ್ಕಂಥದ್ದು. ಅಂದ್ರೆ ಅಷ್ಟು ಸುಂದರ ಅದ ಆ ದೇವಾಲಯ ಅಂತ ವರ್ಣಿಸಿರ್ತಕ್ಕಂಥದ್ದು. ನೋಡ್ರಿ, ಒಂದೇ ಒಂದು ಗುಡ್ಡದ ಟೈಪ್ ಕಲ್ಲದ ರೀ, ಆ ಕಲ್ಲನ್ನ ಕೊರೆದು ಈ ರೀತಿ ದೇವಾಲಯ ನಿರ್ಮಿಸಿರ್ತಕ್ಕಂಥದ್ದು. ಹಾಗಾಗಿ ಏಕಶಿಲಾ ಅಂತ ಕರಿತೀವಿ ನಾವು, ಏಕಶಿಲಾ ದೇವಾಲಯ ಅಂತ ಕರಿತೀವಿ. ಇದೇ ಕೈಲಾಸನಾಥ ದೇವಾಲಯ. ಇದು ಔಟರ್ ವ್ಯೂ ಸ್ನೇಹಿತರೆ, ಈ ರೀತಿ ಕಾಣ್ತದೆ. ಎಂಟ್ರಿ ಆದ್ರೆ ಅಂತ ತಿಳ್ಕೊರಿ, ಈ ರೀತಿ ಐತ್ರಿ ಸ್ನೇಹಿತರೆ, ಈ ರೀತಿ ಕಾಣ್ತದೆ ಕೈಲಾಸನಾಥ ದೇವಾಲಯ. ಇಲ್ಲಿ ನೋಡ್ರಿ, ಒಳಗೆ ಗರ್ಭಗುಡಿ. ಇದು ಇನ್ನರ್ ವ್ಯೂ ಸ್ನೇಹಿತರೆ. ಓಕೆ ರೀ. ನಾಸಿಕ್ ಮತ್ತು ಅಮರಾವತಿಯಲ್ಲಿ ದೊರೆತಿರ್ತಕ್ಕಂಥ ನಾಣ್ಯಗಳ ಮೇಲೆ ಕೃಷ್ಣರಾಜ ಪರಮೇಶ್ವರ ಅಂತ ಮುದ್ರಣ ಇರೋದ್ರಿಂದ ಇದು 1ನೇ ಕೃಷ್ಣನ ಬಿರುದು ಅಂತ ಹೇಳಲಾಗ್ತಿರುವಂಥದ್ದು ಸ್ನೇಹಿತರೆ. ಈ 1ನೇ ಕೃಷ್ಣನಿಗೆ ಅಕಾಲ ವರ್ಷ ಮತ್ತು ಶುಭ ತುಂಗ ಅಂತ ಬಿರುದುಗಳು ಇರುವಂಥದ್ದು. ಓಕೆ ರೀ. ಈತನಿಗೆ ಗೋವಿಂದ ಮತ್ತು ಧ್ರುವ ಅಂತ 2 ಗಂಡು ಮಕ್ಕಳಿದ್ರು. ಈತನ ನಂತರ ಹಿರಿಯ ಮಗನಾದ ಗೋವಿಂದ ಅಧಿಕಾರಕ್ಕೆ ಬರ್ತಾನ. ಅಂದ್ರೆ ಮೊದಲನೇ ಕೃಷ್ಣನ ನಂತರ ಆತನ ಹಿರಿಯ ಮಗನಾದ ಗೋವಿಂದ ಅಧಿಕಾರಕ್ಕೆ ಬರ್ತಾನ. ಈ ಗೋವಿಂದನಿಗೆ 2ನೇ ಗೋವಿಂದ ಅಂತಲೂ ಸಹ ಕರೀತಾರೆ. ಮೊದಲನೇ ಕೃಷ್ಣನ ಹಿರಿಯ ಮಗನ ಹೆಸರು ಏನಂದ್ರೆ ಗೋವಿಂದ, ಆತನಿಗೆ 2ನೇ ಗೋವಿಂದ ಅಂತಲೂ ಸಹ ಕರೀತಾರ. ಓಕೆ ರೀ. ಈತ ತಂದೆ ಆಳ್ವಿಕೆಯ ಕಾಲದಲ್ಲಿ ಸಮರ್ಥ ಯೋಧನಾಗಿದ್ದ, ಅಂದ್ರೆ ಸೈನಿಕನಾಗಿದ್ದ. ವೆಂಗಿ ಚಾಲುಕ್ಯರ ದೊರೆ 4ನೇ ವಿಷ್ಣುವರ್ಧನನನ್ನು ಸಹ ಸೋಲಿಸಿದ್ದ. ಅಷ್ಟು ಸಮರ್ಥ ಸೈನಿಕನಾಗಿದ್ದ. ಆದ್ರೆ ತಂದೆಯ ಮರಣದ ನಂತರ ಈತ ಅಧಿಕಾರಕ್ಕೆ ಬರ್ತಾನ. ಅಧಿಕಾರಕ್ಕೆ ಬಂದು ಜನತೆಗೆ ಉತ್ತಮ ಆಡಳಿತ ಕೊಡುವಲ್ಲಿ ವಿಫಲನಾಗ್ತಾನ್ರಿ. ಉತ್ತಮ ಆಡಳಿತ ಕೊಡುವುದಿಲ್ಲ, ಕೇವಲ ಭೋಗ ಲಾಲಸೆಯಲ್ಲಿ ತನ್ನ ಜೀವನ ಕಳೆಯಕ್ಕೆ ಪ್ರಾರಂಭ ಮಾಡ್ತಾನ. ಇದರಿಂದ ಸಿಟ್ಟಿಗೆದ್ದಿರ್ತಕ್ಕಂಥ ತನ್ನ ತಮ್ಮನಾದ ಧ್ರುವ, ಅಂದ್ರೆ 2ನೇ ಗೋವಿಂದನ ತಮ್ಮನಾದ ಧ್ರುವ ಅಣ್ಣನನ್ನ ಮೂಲೆಗೊತ್ತಿ ತಾನೇ ರಾಷ್ಟ್ರಕೂಟ ರಾಜನಾಗ್ತಾನೆ. ಈಗ ರಾಜ ಅನ್ನಂತಂದ್ರೆ ಪ್ರಜೆಗಳಿಗೆ ಒಳ್ಳೆ ಆಡಳಿತ ಕೊಡೋದು ಅವನ ಕರ್ತವ್ಯ. ಆ ಒಳ್ಳೆ ಆಡಳಿತ ಕೊಡೋದಿಲ್ರಿ, ಕೇವಲ ಭೋಗ ಲಾಲಸೆಯಲ್ಲಿ ಜೀವನ ಕಳೆಯೋದು, ರಾಣಿಯರ ಜೊತೆ ಆರಾಮ ಟೈಮ್ ಸ್ಪೆಂಡ್ ಮಾಡೋದು, ಆರಾಮ್ ಊಟ ಮಾಡೋದು, ಹೊಟ್ಟಿ ಮೇಲೆ ಕೈ ಇಟ್ಕೊಳ್ಳೋ ಮಕ್ಕಳದ, ಇದಷ್ಟು ಕೆಲಸ ಈತ ಮಾಡ್ತಿರ್ತಾನೆ. ಹಾಗಾಗಿ ಇದನ್ನ ಕಂಡಿರ್ತಕ್ಕಂಥ ಆತನಿಗೆ ತಮ್ಮನಿಗೆ ಸಿಟ್ಟು ಬರ್ತದ. ಸಿಟ್ಟು ಬಂದು ಅಣ್ಣನನ್ನು ಬೇಡಪ್ಪ ನಿನ್ನ ಆಳ್ವಿಕೆ ಮಾಡೋದಂತ ಮೂಲೆಗೊತ್ತಿ ತಾನೇ ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜನಾಗ್ತಾನ್ರಿ, ಅರಸನಾಗ್ತಾನೆ. ನೆಕ್ಸ್ಟ್ ಮೊದಲನೇ ಕೃಷ್ಣನ ಕುರಿತು ಪ್ರಶ್ನೆಗಳು. 15ನೇ ಪ್ರಶ್ನೆ, ಎಲ್ಲೋರಾದ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಉತ್ತರ ಟಿಕ್ ಮಾಡ್ಕೊಡ್ರಿ. ನೆಕ್ಸ್ಟ್ 16ನೇ ಪ್ರಶ್ನೆ, ಎಲ್ಲೋರಾದಲ್ಲಿರುವ ಪ್ರಸಿದ್ಧ ಶಿವ ದೇವಾಲಯವನ್ನು ಯಾರು ಕಟ್ಟಿಸಿದರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ನೋಡ್ರಿ, ಇಲ್ಲಿ ಶಿವ ದೇವಾಲಯ ಅಂತ ಕೊಟ್ರ, ಕೈಲಾಸನಾಥ ದೇವಾಲಯ ಅಂತ ಕೊಟ್ಟಿಲ್ರಿ. ಕೈಲಾಸನಾಥ ದೇವಾಲಯ ಶಿವನ ಗುಡಿ ಸ್ನೇಹಿತರೆ. ಇದನ್ನ ಕಟ್ಟಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಉತ್ತರ ಟಿಕ್ ಮಾಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ 17ನೇ ಪ್ರಶ್ನೆ, ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ ಕಟ್ಟಿಸಿದ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಎಷ್ಟನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿತು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಎಲ್ಲ ಪ್ರಶ್ನೆಗಳ ಉತ್ತರ ಈಗಾಗಲೇ ಎಕ್ಸ್ಪ್ಲೇನ್ದೊಳಗೆ ಕವರ್ ಮಾಡೇನ್ರಿ, ಮತ್ತೊಮ್ಮೆ ನಾನು ಆನ್ಸರ್ ಹೇಳಂಗಿಲ್ಲ.
ಇದು ಆನ್ಸರ್ ನೀವೇ ಟಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ 18ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಯಾವುದು ರಾಷ್ಟ್ರಕೂಟರ ವಿಷಯದಲ್ಲಿ ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಎ, 3ನೇ ಇಂದ್ರನು ಪ್ರತಿಹಾರರ ಅರಸನಾದ 1ನೇ ಮಹಿಪಾಲನ್ನ ಸೋಲಿಸಿದನು. ಬಿ, 3ನೇ ಕೃಷ್ಣ ತಕ್ಕೋಲಂ ಯುದ್ಧದಲ್ಲಿ ಚೋಳರನ್ನ ಸೋಲಿಸಿದನು. ಆಪ್ಷನ್ ಸಿ, ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯವನ್ನು 2ನೇ ಕೃಷ್ಣನ ಕಾಲದಲ್ಲಿ ನಿರ್ಮಿಸಲಾಯಿತು. ಆಪ್ಷನ್ ಡಿ, ಕವಿರಾಜ ಮಾರ್ಗದ ಲೇಖಕ ನೃಪತುಂಗ. ಇವು ಮೂರು ಇನ್ನೂ ನಮಗೆ ಗೊತ್ತಾಗಿಲ್ಲ. ಆಪ್ಷನ್ ಎ, ಬಿ, ಆಪ್ಷನ್ ಡಿ. ಆದ್ರೆ ಸಿ ಅಂತೂ ಗೊತ್ತೈತಲ್ಲ, ಎಲ್ಲೋರದಲ್ಲಿರುವ ಕೈಲಾಸನಾಥ ದೇವಾಲಯ ಕಟ್ಟಿಸಿದವರು ಯಾರು? 2ನೇ ಕೃಷ್ಣ ಅಂತ ಕೊಟ್ಟನ, ಇದು ತಪ್ಪದ. 1ನೇ ಕೃಷ್ಣ ಕಟ್ಟಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ ರೀ, ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನೇನು ಹೇಳನ್ರಿ, ತಪ್ಪಾದ ಹೇಳಿಕೆ ಗುರುತಿಸ್ರಿ ಅಂತ ಹೇಳೋಣ. ಆಪ್ಷನ್ ಸಿ ತಪ್ಪದ ಹೇಳಿಕೆ ಇದು. ನೆಕ್ಸ್ಟ್ 19ನೇ ಪ್ರಶ್ನೆ, ಕೆಳಗೆ ನೀಡಿರುವ 2 ವಾಕ್ಯಗಳಲ್ಲಿ ಒಂದನ್ನು ಹೇಳಿಕೆ ಮತ್ತು ಇನ್ನೊಂದನ್ನು ಕಾರಣ ಅಂತ ಸೂಚಿಸಲಾಗಿದೆ. ಹೇಳಿಕೆ ಅಂದ್ರೆ ಎ, ಕಾರಣ ಅಂದ್ರೆ ಆರ್ ಅಂತ ಸೂಚಿಸಲಾಗಿರ್ತಕ್ಕಂಥದ್ದು. ಹೇಳಿಕೆ ಎ ಏನು ಕೊಟ್ಟಾನ್ರಿ, 2ನೇ ಗೋವಿಂದ ಒಬ್ಬ ಸಲಿಸಾದ ಚಕ್ರವರ್ತಿಯಾಗಿದ್ದನು ಮತ್ತು ಮಹತ್ವಾಕಾಂಕ್ಷೆಗಳಿದ್ದ ಅವನ ಸಹೋದರನು ಸಿಂಹಾಸನವನ್ನು ಅವನಿಂದ ವಶಪಡಿಸಿಕೊಳ್ಳಬೇಕೆಂದು ಯೋಚಿಸಿದ್ದನು ಅಂತ ಹೇಳಿಕೆ ಎದ್ರೊಳಗದ. ಕಾರಣ ಏನು ಕೊಟ್ಟಾನ್ರಿ, ಎಲ್ಲೋರದಲ್ಲಿರುವ ಪ್ರಸಿದ್ಧವಾದ ಈಶ್ವರನ ದೇವಾಲಯವನ್ನು ಇವನು ನಿರ್ಮಿಸಿದನು ಅಂತ ಕೊಟ್ಟಾನ. ನೋಡ್ರಿ, ಹೇಳಿಕೆಗೆ ಕಾರಣಕ್ಕೆ ಮ್ಯಾಚೇ ಇಲ್ಲ, ಇದು ಕಾರಣ ತಪ್ಪದ. ಹೇಳಿಕೆ ಏನು ಕೊಟ್ಟಾನ, 2ನೇ ಗೋವಿಂದ ಒಬ್ಬ ಸಲಿಸಾದ ಚಕ್ರವರ್ತಿಯಾಗಿದ್ದ ಮತ್ತು ಮಹತ್ವಾಕಾಂಕ್ಷೆಗಳಿದ್ದ ಅವನ ಸಹೋದರ ಸಿಂಹಾಸನವನ್ನು ಅವನಿಂದ ವಶಪಡಿಸಿಕೊಳ್ಳಬೇಕಂತ ಯೋಚಿಸಿದ್ದ ಅಂತ ಹೇಳಿಕೆ ಕೊಟ್ಟಾನ. ನೋಡ್ರಿ, ಹೇಳಿಕೆ ಒಳಗೆ ಏನದ, 2ನೇ ಗೋವಿಂದ ಪ್ರಜೆಗಳಿಗೆ ಒಳ್ಳೆಯ ಆಡಳಿತ ಕೊಡುವಲ್ಲಿ ವಿಫಲನಾಗಿದ್ದ. ಹಾಗಾಗಿ ಆತನ ತಮ್ಮ ಸಹೋದರನನ್ನ ಸಿಂಹಾಸನದಿಂದ ಕೆಳಗಿಳಿಸಿ ಆತ ರಾಜನಾಗಬೇಕಂತ ಅನ್ಕೊಂಡಿದ್ದ. ಓಕೆ ರೀ, ಇದಕ್ಕೆ ಕಾರಣಕ್ಕೆ ಸಂಬಂಧ ಇಲ್ಲ. ಹೇಳಿಕೆ ಕರೆಕ್ಟ್ ಅದ, ಆದ್ರೆ ಕಾರಣ ತಪ್ಪದ ಸ್ನೇಹಿತರೆ. ಆಪ್ಷನ್ ಸಿ ನೋಡ್ರಿ ಸ್ನೇಹಿತರೆ, ಎ ಸರಿಯಾಗಿದೆ, ಆದ್ರೆ ಆರ್ ತಪ್ಪಾಗಿದೆ. ಇದಕ್ಕೆ ವಿವರಣೆ ಕೊಡೋದಾದ್ರೆ ನೋಡ್ರಿ, 1ನೇ ಕೃಷ್ಣನ ನಂತರ 2ನೇ ಗೋವಿಂದ ರಾಷ್ಟ್ರಕೂಟ ಸಾಮ್ರಾಜ್ಯದ ಚಕ್ರವರ್ತಿ ಆಗ್ತಾನೆ, ಅರಸನಾಗ್ತಾನೆ. ಓಕೆ ರೀ, ಈತ ಉತ್ತಮ ಆಡಳಿತ ಕೊಡುವಲ್ಲಿ ವಿಫಲನಾಗ್ತಾನೆ. ಅಂದ್ರೆ ಪ್ರಜೆಗಳಿಗೆ ಉತ್ತಮ ಆಡಳಿತ ಕೊಡುವಲ್ಲಿ ವಿಫಲನಾಗ್ತಾನೆ. ಕೇವಲ ಈತ ಭೋಗ ಲಾಲಸೆಯಲ್ಲಿ ತನ್ನ ಜೀವನವನ್ನ ಕಳೆಯಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಇದರಿಂದ ಬೇಸತ್ತ ಈತನ ತಮ್ಮನಾದ ಧ್ರುವ ಅಣ್ಣನನ್ನ ಮೂಲೆಗೊತ್ತಿ ತಾನೇ ರಾಷ್ಟ್ರಕೂಟ ಅರಸನಾಗ್ತಾನೆ. ನೆಕ್ಸ್ಟ್ ಧ್ರುವ, ಈತ ಕ್ರಿಸ್ತ ಶಕ 780ರಿಂದ 793ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ರಾಷ್ಟ್ರಕೂಟರ ಆರಂಭಿಕ ದೊರೆಗಳಲ್ಲಿ ಈತ ಅತ್ಯಂತ ಪ್ರಸಿದ್ಧ ಅರಸ ಸ್ನೇಹಿತರೆ, ಅತ್ಯಂತ ಪ್ರಸಿದ್ಧ ಅರಸ. ಈತ ಅಧಿಕಾರಕ್ಕೆ ಬಂದಾಗ ಉತ್ತರ ಭಾರತದ ರಾಜಕೀಯ ಅನಿಶ್ಚಿತತೆಯಿಂದ ಕೂಡಿತ್ತು. ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಳ್ತಾನೆ. ಈ ರೀತಿ ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡ ಕನ್ನಡದ ಮೊಟ್ಟ ಮೊದಲ ಅರಸ ಸ್ನೇಹಿತರೆ ಈತ. ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡ ಕನ್ನಡದ ಮೊಟ್ಟ ಮೊದಲ ಅರಸ ಯಾರು ಅಂತ ಪ್ರಶ್ನೆ ಏನಾದರೂ ಕೇಳಿದ್ರೆ ಧ್ರುವ ಅಂತ ಉತ್ತರ ಟಿಕ್ ಮಾಡ್ಬೇಕ್ರಿ. ಓಕೆ ರೀ, ಕನೌಜಿನಲ್ಲಿ ಸಿಂಹಾಸನದ ಮೇಲೆ ಪ್ರತಿಹಾರ ಮತ್ತು ಬಂಗಾಳದ ಅರಸರ ದೃಷ್ಟಿ ಬೀರಿದ್ರು. ಈ ಕನೌಜಿನ ಸಿಂಹಾಸನದ ಮೇಲೆ, ಇದು ಕನೌಜ್ ಉತ್ತರ ಭಾರತದೊಳಗೆ ಬರ್ತಾದ್ರಿ. ಈ ಕನೌಜಿನ ಸಿಂಹಾಸನದ ಮೇಲೆ ಪ್ರತಿಹಾರರು ಆಮೇಲೆ ಬಂಗಾಳದ ಅರಸರು ದೃಷ್ಟಿ ಬೀರಿದ್ರು. ಪ್ರತಿಹಾರದ ವತ್ಸರಾಜನು ಕನೌಜಿನ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಇಂದ್ರಾಯುಧನನ್ನ ಸೋಲಿಸ್ತಾನೆ. ಈ ಪ್ರತಿಹಾರ ರಾಜಮನೆತನದ ವತ್ಸರಾಜ ಕನೌಜಿನ ಮೇಲೆ ದಾಳಿ ಮಾಡಿ ಇಂದ್ರಾಯುಧನನ್ನ ಸೋಲಿಸ್ತಾನೆ ಸ್ನೇಹಿತರೆ. ಇದೇ ವೇಳೆಯಲ್ಲಿ ಬಂಗಾಳದ ಧರ್ಮಪಾಲನು ವತ್ಸರಾಜನ ಮೇಲೆ ದಂಡೆತ್ತಿ ಹೋಗ್ತಾನೆ. ಈ ವತ್ಸರಾಜನ ಮೇಲೆ ದಂಡೆತ್ತಿ ಹೋದ್ನಾದ್ರೂ ಕೂಡ ಈ ವತ್ಸರಾಜನನ್ನ ಧರ್ಮಪಾಲ ಸೋಲಿಸಕ್ ಆಗಂಗಿಲ್ಲ ಸ್ನೇಹಿತರೆ. ಇಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ನೋಡ್ರಿ, ಕನೌಜಿನ ಅರಸ ಆಮೇಲೆ ಪಾಲ್ರ ಪ್ರತಿಹಾರರು ಅಲ್ಲಿ 3 ಅರಸರ ಜಗಳ ಗುದ್ದಾಟ ನಡೆದೈತಿ, ಯುದ್ಧಗಳು ನಡೆದವು. ಇಂತಹ ಸಂದರ್ಭದಲ್ಲಿ ಧ್ರುವ ಎಂಟ್ರಿ ಕೊಡ್ತಾನೆ. ತನ್ನ ಮಕ್ಕಳಾದ ಇಂದ್ರ ಮತ್ತು 3ನೇ ಗೋವಿಂದರನ್ನ ಕರೆದುಕೊಂಡು ಕ್ರಿಸ್ತಶಕ 785ರಲ್ಲಿ ಉತ್ತರ ಭಾರತದ ಮೇಲೆ ದಂಡೆತ್ತಿ ಹೋಗಿ ಈ ವತ್ಸರಾಜ ಮತ್ತು ಧರ್ಮಪಾಲ ಇವರಿಬ್ಬರನ್ನ ಸೋಲಿಸ್ತಾನೆ. ಬಂಗಾಳದ ದೊರೆ ಧರ್ಮಪಾಲ ಆಮೇಲೆ
ಪ್ರತಿಹಾರರ ವತ್ಸರಾಜ ಇಬ್ಬರನ್ನ ಸೋಲಿಸ್ತಾನೆ. ಇದರಿಂದಾಗಿ ಏನಾಗ್ತದ, ಗಂಗಾ ಯಮುನಾ ನದಿಗಳ ಪ್ರದೇಶಗಳು ಅಂದ್ರೆ ದೋಆಬ್ ಪ್ರದೇಶ ಧ್ರುವನ ನಿಯಂತ್ರಣಕ್ಕೆ ಬರ್ತಾ ಇದೆ. ದೋಆಬ್ ಪ್ರದೇಶ ಅಂದ್ರೆ ಅಗದಿ ಫಲವತ್ತಾದ ಭೂಮಿ ರೀ. ಗಂಗಾ ಯಮುನಾ ನದಿಗಳ ಪ್ರದೇಶ ಏನದಲ್ರಿ ಅಗದಿ ಫಲವತ್ತಾದ ಭೂಮಿ. ಆ ಭೂಮಿ ಈ ಧ್ರುವನ ನಿಯಂತ್ರಣಕ್ಕೆ ಬರ್ತಾ ಇದೆ. ಈ ಭೂಮಿ ಯಾವಾಗ ನಿಯಂತ್ರಣಕ್ಕೆ ಬರ್ತಾ ಇದ್ರಿ? 785ರಲ್ಲಿ ಉತ್ತರ ಭಾರತದ ಮೇಲೆ ದಂಡೆತ್ತಿ ಹೋಗಿ ಈ ವತ್ಸರಾಜ ಮತ್ತು ಧರ್ಮಪಾಲರನ್ನ ಸೋಲಿಸಿದ ಮೇಲೆ ಈ ದೋಆಬ್ ಪ್ರದೇಶ ಧ್ರುವನ ನಿಯಂತ್ರಣಕ್ಕೆ ಬರ್ತಾ ಇದೆ. ಉತ್ತರ ಭಾರತದ ವಿಜಯದ ನಂತರ ಆತ ವೆಂಗಿಯ ಮೇಲೆ ದಾಳಿ ಮಾಡ್ತಾನೆ. ಆದ್ರ ವೆಂಗಿಯ ಅರಸ ಹೆದರ್ಕೊಂಡು ಯುದ್ಧ ಮಾಡಕ್ ರೆಡಿ ಇರಂಗಿಲ್ರಿ. ವೆಂಗಿಯ ಅರಸ ಯಾರು ಇರ್ತಾರ ಅವಾಗ? 4ನೇ ವಿಷ್ಣುವರ್ಧನ ಇರ್ತಾನ. ಈ ವೆಂಗಿಯ ಅರಸನಾದ 4ನೇ ವಿಷ್ಣುವರ್ಧನ ಯುದ್ಧ ಮಾಡಕ್ ಮುಂದಾಗಂಗಿಲ್ಲ. ಹೆದರ್ಕೊಂಡು ಬ್ಯಾಡೇ ಬೇಡಪ್ಪ ನನಗೆ ಯುದ್ಧ, ಈಗ ನನ್ನ ಮಗಳದಳ ತಗೋ ಅಂತ ಧ್ರುವನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ವೆಂಗಿ ಅರಸನಾದ 4ನೇ ವಿಷ್ಣುವರ್ಧನ ಯುದ್ಧ ಮಾಡಕ್ ಮುಂದಾಗದೆ ತನ್ನ ಮಗಳಾದ ಶಿಲಾ ಭಟ್ಟಾರಿಕೆಯನ್ನ ಧ್ರುವನಿಗೆ ಕೊಟ್ಟು ಮದುವೆ ಮಾಡ್ತಾನ್ರಿ. ಧ್ರುವ ಗಂಗರ ದೊರೆ 2ನೇ ಶಿವಮಾರನನ್ನ ಮುದುಗುಂದೂರು ಅಂತನ್ನೋ ಯುದ್ಧದಲ್ಲಿ ಸೋಲಿಸಿ ಆತನನ್ನ ಬಂಧನದಲ್ಲಿ ಇಡ್ತಾನೆ. ಈ ಗಂಗರ ದೊರೆ 2ನೇ ಶಿವಮಾರನನ್ನ ಬಂಧನದಲ್ಲಿಟ್ಟು ಈ ಗಂಗವಾಡಿ ಪ್ರಾಂತ್ಯ ಏನಿರ್ತದಲ್ರಿ, ಈ ಗಂಗವಾಡಿ ಪ್ರಾಂತ್ಯಕ್ಕೆ ತನ್ನ ಹಿರಿಯ ಮಗನಾದ ಸ್ತಂಭ ಅಥವಾ ಕಂಬರಸನನ್ನ ಅಧಿಕಾರಿಯನ್ನಾಗಿ ನೇಮಕ ಮಾಡ್ತಾನ. ನೆಕ್ಸ್ಟ್ ಕಂಚಿಯ ಪಲ್ಲವರ ದೊರೆ 2ನೇ ನಂದಿವರ್ಮನನ್ನ ಸೋಲಿಸಿ ಅವನಿಂದ ಸಾಕಷ್ಟು ಆನೆಗಳನ್ನ ಕಪ್ಪಾಗಿ ಪಡಿತಾನೆ. ಡಾಕ್ಟರ್ ಅಲ್ಟೇಕರ್ನವರು ಧ್ರುವ ಸಾಯುವ ತನಕ ಇಡೀ ಭಾರತದಲ್ಲಿ ರಾಷ್ಟ್ರಕೂಟರನ್ನ ಎದುರಿಸುವವರು ಯಾರು ಇರಲಿಲ್ಲ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ನೋಡ್ರಿ, ಇಡೀ ಭಾರತದೊಳಗೆ ಧ್ರುವನನ್ನ ಸೋಲಿಸುವಂತ ಅರಸ ಯಾರು ಇರಲೇ ಇಲ್ಲ ಅಂತ ಈ ರೀತಿ ಅಲ್ಟೇಕರ್ನವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಧ್ರುವನಿಗೆ ಧಾರಾವರ್ಷ, ಶ್ರೀವಲ್ಲಭ, ನರೇಂದ್ರ ದೇವ ಮತ್ತು ಕಲಿವಲ್ಲಭ ಅಂತನ್ನೋ ಬಿರುದುಗಳಿದ್ದು ಸ್ನೇಹಿತರೆ. ಕರಡ ಶಾಸನವು ಇವನ ಉತ್ತರದ ದಿಗ್ವಿಜಯಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಈ ಧ್ರುವನ ಉತ್ತರ ದಿಗ್ವಿಜಯಗಳಿಂದ ಅಂದ್ರೆ ಉತ್ತರ ಭಾರತದ ದಿಗ್ವಿಜಯಗಳಿಂದ ರಾಷ್ಟ್ರಕೂಟರ ಪ್ರತಿಷ್ಠೆ ಇಡೀ ಭಾರತದಲ್ಲಿ ಹೆಚ್ಚುತ್ತದೆ. ಧ್ರುವನಿಗೆ ಕರ್ಕ, ಸ್ತಂಭ, ಗೋವಿಂದ ಮತ್ತು ಇಂದ್ರ ಅಂತನ್ನೋ 4 ಗಂಡು ಮಕ್ಕಳಿದ್ರು ಸ್ನೇಹಿತರೆ. ಗೋವಿಂದನನ್ನ ಅಂದ್ರೆ 3ನೇ ಮಗನಾದ ಗೋವಿಂದನನ್ನ ತನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾನ. ನೆಕ್ಸ್ಟ್ ಇನ್ನೊಬ್ಬ ಮಗನಾದ ಸ್ತಂಭನನ್ನ ಗಂಗವಾಡಿಯ ರಾಜ್ಯಪಾಲನನ್ನಾಗಿ ನೇಮಕ ಮಾಡ್ತಾನ. ಇನ್ನೊಬ್ಬ ಮಗನಾದ ಇಂದ್ರನನ್ನ ಮಾಳವದ ರಾಜ್ಯಪಾಲನನ್ನಾಗಿ ನೇಮಿಸಿ ಕ್ರಿಸ್ತಶಕ 793ರಲ್ಲಿ ಮರಣ ಹೊಂದುತ್ತಾನೆ ಸ್ನೇಹಿತರೆ. ಧ್ರುವ ಕ್ರಿಸ್ತಶಕ 793ರಲ್ಲಿ ಮರಣ ಹೊಂದುತ್ತಾನೆ ಸ್ನೇಹಿತರೆ. ಈತನಿಗೆ ಸಂಬಂಧಿಸಿದ ಪ್ರಶ್ನೆಗಳು. 20ನೇ ಪ್ರಶ್ನೆ, ಕೆಳಗಿನ ಯಾವ ರಾಷ್ಟ್ರಕೂಟ ದೊರೆ ಕ್ರಿಸ್ತಶಕ 785ರಲ್ಲಿ ದೋಆಬ್ ಪ್ರಾಂತ್ಯದ ಮೇಲೆ ದಾಳಿ ಮಾಡಿದನು ಅಂತ ಪ್ರಶ್ನೆ ಅದ. ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಯಾರು ಮಾಡಿದ್ರಿ? ಕ್ರಿಸ್ತಶಕ 785ರಲ್ಲಿ. ಉತ್ತರ ಟಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ 21ನೇ ಪ್ರಶ್ನೆ, ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡ ಕನ್ನಡದ ಮೊದಲ ರಾಜ ಯಾರು ಅಥವಾ ಅರಸನಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಯಾರ್ರಿ? ಆನ್ಸರ್ ಎಲ್ಲರಿಗೂ ಗೊತ್ತದ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ 22ನೇ ಪ್ರಶ್ನೆ, ಮಧ್ಯಕಾಲೀನ ಭಾರತದಲ್ಲಿ ಪರಮಾಧಿಕಾರಕ್ಕಾಗಿ ನಡೆದ ತ್ರಿರಾಷ್ಟ್ರಗಳ ಹೋರಾಟ ಡ್ಯಾಶ್ ನಡುವೆ ನಡೆದಿತ್ತು. 3 ಸಾಮ್ರಾಜ್ಯಗಳ ನಡುವೆ ಒಳ್ಳೆ ಪೈಪೋಟಿ ಇತ್ರಿ. ಪ್ರತಿಹಾರರು, ರಾಷ್ಟ್ರಕೂಟರು, ಪಾಲರು, ಈ 3 ಸಾಮ್ರಾಜ್ಯಗಳ ನಡುವೆ ಹೋರಾಟ ನಡೆದಿತ್ರಿ. ಅದಕ್ಕೆ ಮಧ್ಯಕಾಲೀನ ಭಾರತ ಅಥವಾ ಉತ್ತರ ಭಾರತದ ಚಕ್ರಾಧಿಪತ್ಯಕ್ಕಾಗಿ ಈ 3 ರಾಜಮನೆತನಗಳ ನಡುವೆ ಹೋರಾಟ ನಡೆದಿತ್ತು ಸ್ನೇಹಿತರೆ. ಆಪ್ಷನ್ ಎ ಸರಿಯಾದ ಉತ್ತರ ನೋಡ್ರಿ. ಸೇಮ್ ಪ್ರಶ್ನೆಗಳು ರಿಪೀಟ್ ಆಗ್ಯಾವ್ರಿ. 23ನೇ ಪ್ರಶ್ನೆ, ಈ ಕೆಳಗಿನ ಯಾವ ಉತ್ತರದ 2 ರಾಜವಂಶಗಳು ರಾಷ್ಟ್ರಕೂಟರೊಂದಿಗೆ ಯುದ್ಧ ಮಾಡಿದವು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಯಾವ್ಯಾವ್ರಿ? ಆಪ್ಷನ್ ಸಿ ಪ್ರತಿಹಾರರು ಮತ್ತು ಪಾಲರು. ನೆಕ್ಸ್ಟ್ 24ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ರಾಷ್ಟ್ರಕೂಟರ ಬದ್ಧ ವೈರಿಗಳಾಗಿದ್ದರು? ಯಾರ್ರಿ? ಆಪ್ಷನ್ ಡಿ ಕನೌಜಿನ ಪ್ರತಿಹಾರರು ಏನದಲ್ರಿ, ಈ ಕನೌಜಿನ ಪ್ರತಿಹಾರರು ರಾಷ್ಟ್ರಕೂಟರ ಬದ್ಧ ವೈರಿಗಳಾಗಿದ್ರಿ. ನೆಕ್ಸ್ಟ್ 25ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ತ್ರಿಪಕ್ಷೀಯ ಹೋರಾಟದ ಭಾಗವಾಗದಿರುವವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು ಸ್ನೇಹಿತರೆ. ನೋಡ್ರಿ, ಪ್ರತಿಹಾರರು
ಪಾಲರು, ರಾಷ್ಟ್ರಕೂಟರು ಇವು ಮೂರು ಸಾಮ್ರಾಜ್ಯಗಳ ವೈರಿಗಳಾಗಿದ್ರಿ. ಈ ಚೋಳರು ಏನಾರಲ್ರಿ ಇವರು ತ್ರಿಪಕ್ಷೀಯ ಹೋರಾಟದ ಭಾಗ ಅಲ್ಲ ಸ್ನೇಹಿತರೆ, ಚೋಳರು. ಆಪ್ಷನ್ ಡಿ ಸರಿಯಾದ ಉತ್ತರ ನೋಡ್ರಿ. ನೆಕ್ಸ್ಟ್ 3ನೇ ಗೋವಿಂದ. ಈತ ಕ್ರಿಸ್ತಶಕ 793ರಿಂದ 814ರವರೆಗೆ ಆಳ್ವಿಕೆ ಮಾಡಿರುವಂಥದ್ದು. ಧ್ರುವನ ನಂತರ ಅವನ ಮಗನಾದ 3ನೇ ಗೋವಿಂದ ಕ್ರಿಸ್ತಶಕ 793ರಲ್ಲಿ ಅಧಿಕಾರಕ್ಕೆ ಬರ್ತಾನ್ರಿ. ಆದ್ರೆ ಈತನ ಸಹೋದರನಾದ ಈತನ ತಮ್ಮನಾದ ಸ್ತಂಭ ಇದನ್ನ ವಿರೋಧ ಮಾಡ್ತಾನೆ. 3ನೇ ಗೋವಿಂದ ಅಧಿಕಾರಕ್ಕೆ ಬರೋದು ಆತನ ತಮ್ಮನಾಗಿರ್ತಕ್ಕಂಥ ಸ್ತಂಭ ವಿರೋಧ ಮಾಡ್ತಾನೆ. ಗಂಗರ ಮತ್ತು ಪಲ್ಲವರು ಈ ಸ್ತಂಭನಿಗೆ ಸಹಾಯ ಮಾಡ್ತಾರೆ. ಅಣ್ಣನ ವಿರುದ್ಧ ಎತ್ತಿ ಕಟ್ತಾರೆ ಈ ಗಂಗರು ಮತ್ತು ಪಲ್ಲವರು. ಇದರಿಂದ ಕೋಪಗೊಂಡಿರ್ತಕ್ಕಂಥ 3ನೇ ಗೋವಿಂದ ಈ ಸ್ತಂಭನನ್ನ ಸೋಲಿಸ್ತಾನೆ. ಸೋಲಿಸಿ ಸೆರೆಮನೆಯಲ್ಲಿ ಇಡ್ತಾನೆ, ಜೈಲಿನಾಗ ಇಡ್ತಾನೆ. ಆದ್ರೆ ಎಷ್ಟೇ ಆಗ್ಲಿ ತಮ್ಮ ಅಲ್ರಿ, ಅನಂತರದಲ್ಲಿ ಆತನನ್ನು ಬಿಡುಗಡೆ ಮಾಡಿ ಪುನಃ ಗಂಗವಾಡಿಯ ಅಧಿಕಾರಿಯನ್ನಾಗಿ ಮಾಡ್ತಾನ್ರಿ. ಸೆರೆಮನೆಯಲ್ಲಿದ್ದ ಗಂಗರ ದೊರೆ ಶಿವಮಾರನನ್ನ ಈ ಹಿಂದೆ ಬಿಡುಗಡೆಗೊಳಿಸಿದ್ದ. ಆದರೆ ಆತ ಸ್ತಂಭನಿಗೆ ಸಹಾಯ ಮಾಡಿದ್ದರಿಂದ ಪುನಃ ಆತನನ್ನ ಸೆರೆಮನೆಗೆ ಹಾಕ್ತಾನ್ರಿ, ಅಂದ್ರೆ ಜೈಲಿಗೆ ಹಾಕ್ತಾನ. 3ನೇ ಗೋವಿಂದನು ಮಯೂರ ಬಂಡಿ ಅಂತನ್ನೋ ಪ್ರದೇಶವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಪ್ರಾರಂಭ ಮಾಡ್ತಾನ್ರಿ. ಇದಕ್ಕೆ ಮಯೂರ ಖಂಡಿ ಅಂತನೂ ಕೆಲವೊಂದು ಪುಸ್ತಕಗಳಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಮಯೂರ ಬಂಡಿ ಅಥವಾ ಮಯೂರ ಖಂಡಿ ಅನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು 3ನೇ ಗೋವಿಂದ ಆಳ್ವಿಕೆ ಪ್ರಾರಂಭ ಮಾಡ್ತಾನ್ರಿ. ಈ ಮಯೂರ ಬಂಡಿ ಪ್ರಸ್ತುತವಾಗಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಬಳಿ ಇರುವಂಥದ್ದು ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ, ಈ ಮಯೂರ ಬಂಡಿ ಪ್ರಸ್ತುತವಾಗಿ ಎಲ್ಲಿ ಬರ್ತಾದ್ರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಬಳಿ ಇರುವಂತ ಒಂದು ಪ್ರದೇಶ ಸ್ನೇಹಿತರೆ. ಓಕೆ. 3ನೇ ಗೋವಿಂದನ ಕಾಲದಲ್ಲಿಯೂ ಉತ್ತರ ಭಾರತದಲ್ಲಿ ರಾಜಕೀಯ ಆಂತರಿಕ ಸಂಘರ್ಷಗಳು ನಡೆದಿದ್ದು. ಅಂದ್ರೆ ಉತ್ತರ ಭಾರತದೊಳಗ ರಾಜಕೀಯದೊಳಗ ಆಂತರಿಕ ಸಂಘರ್ಷಗಳು ನಡೆದಿದ್ದವು. ಪ್ರತಿಹಾರದ ನಾಗಭಟ, ಬಂಗಾಳದ ಧರ್ಮಪಾಲ ಮತ್ತು ಕನೌಜಿನ ಚಕ್ರಾಯುಧರು ತಮ್ಮ ಸಾರ್ವಭೌಮತ್ವವನ್ನು ವಿಸ್ತರಿಸುವ ಪ್ರಯತ್ನದಲ್ಲಿದ್ದರು. ಈ 3 ರಾಜಮನೆತನಗಳನ್ನ ನೆನಪಿಟ್ಕೊಳ್ರಿ. ಪ್ರತಿಹಾರದ ನಾಗಭಟರು, ಬಂಗಾಳದ ಧರ್ಮಪಾಲರು ಅಂದ್ರೆ ಪಾಲರು, ಕನೌಜಿನ ಚಕ್ರಾಯುಧ ಈ 3 ಸಾಮ್ರಾಜ್ಯಗಳ ಉತ್ತರ ಭಾರತದ ಸಾರ್ವಭೌಮತ್ವಕ್ಕಾಗಿ ಸೆಣಸಾಟ ನಡೆಸಿದ್ರು. ಅಂದ್ರೆ ಪ್ರಯತ್ನದೊಳಗಿದ್ದು ಈ 3 ರಾಜಮನೆತನಗಳ ತಮ್ಮ ಸಾರ್ವಭೌಮತ್ವವನ್ನು ವಿಸ್ತರಿಸಬೇಕು ಅಂತನ್ನೋ ಪ್ರಯತ್ನದಲ್ಲಿದ್ರಿ. 3ನೇ ಗೋವಿಂದ ಕ್ರಿಸ್ತಶಕ 800ರಲ್ಲಿ ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಳ್ತಾನ. ಈತನ ದಾಳಿಗೆ ಹೆದರಿದ 2ನೇ ನಾಗಭಟ ಯುದ್ಧ ಭೂಮಿಯಿಂದ ಓಡಿ ಹೋಗ್ತಾನ್ರಿ. ಕನೌಜಿನ ಅರಸ ಚಕ್ರಾಯುಧ ಶರಣಾಗುತ್ತಾನ. ಇನ್ನು ಧರ್ಮಪಾಲ ಯುದ್ಧದಿಂದ ಹಿಂದಕ್ಕೆ ಸರಿದು ಕಪ್ಪ ಕಾಣಿಕೆ ಸಲ್ಲಿಸ್ತಾನ. 3ನೇ ಗೋವಿಂದನ ಸೈನ್ಯ ಹಿಮಾಲಯದವರೆಗೆ ಸಾಗುತ್ತದೆ ಸ್ನೇಹಿತರೆ, ಹಿಮಾಲಯದವರೆಗೆ ಹೋಗ್ತದೆ. ಗೋವಿಂದನ ಅಶ್ವಗಳು ಹಿಮಾಲಯದ ತಪ್ಪಲಿನಲ್ಲಿ ಹರಿಯುವ ನೀರನ್ನ ಕುಡಿದವು ಮತ್ತು ಅವನ ಗಜಗಳು ಅಂದ್ರೆ ಆನೆಗಳು ಗಂಗಾ ಜಲದಲ್ಲಿ ಮಿಂದವು ಅಂತ ಅಮೋಘ ವರ್ಷನ ಸಂಜಾನ ತಾಮ್ರ ಶಾಸನದಿಂದ ತಿಳಿದು ಬರುತ್ತದೆ. ಅಮೋಘ ವರ್ಷನ ಸಂಜಾನ ತಾಮ್ರ ಶಾಸನದಲ್ಲಿ ಈ ರೀತಿ ಉಲ್ಲೇಖ ಇರುವಂತದ್ದು ಸ್ನೇಹಿತರೆ. ಗೋವಿಂದನ ಅಶ್ವಗಳು ಹಿಮಾಲಯದ ತಪ್ಪಲಿನಲ್ಲಿ ಹರಿಯುವ ನೀರನ್ನ ಕುಡಿದುವು ಮತ್ತು ಅವನ ಗಜಗಳು ಗಂಗಾ ಜಲದಲ್ಲಿ ಮಿಂದುವು ಅಂತ ಉಲ್ಲೇಖ ಇರುವಂಥದ್ದು. ನೆಕ್ಸ್ಟ್, ಗಂಗರು ಕ್ರಿಸ್ತಶಕ 803-4ರಲ್ಲಿ ಪಾಂಡ್ಯರು ಮತ್ತು ಕೇರಳದ ಅರಸರನ್ನ ಒಟ್ಟುಗೂಡಿಸಿಕೊಂಡು ರಾಷ್ಟ್ರಕೂಟರ ಮೇಲೆ ದಾಳಿ ಮಾಡ್ತಾರೆ. ಗಂಗಾ ಅರಸರು ಏನ್ ಮಾಡ್ತಾರ, ಕ್ರಿಸ್ತಶಕ 803 ಮತ್ತು 4ರಲ್ಲಿ ಪಾಂಡ್ಯರು ಮತ್ತು ಕೇರಳದ ಅರಸರು ಇಬ್ಬರನ್ನು ಒಟ್ಟುಗೂಡಿಸಿ ರಾಷ್ಟ್ರಕೂಟರ ಮೇಲೆ ದಾಳಿ ಮಾಡ್ತಾರೆ. 3ನೇ ಗೋವಿಂದ ಇವರೆಲ್ಲರನ್ನ ಸೋಲಿಸ್ತಾನ್ರಿ. ಸೋಲಿಸಿ ಅವರ ರಾಜ್ಯ ಲಾಂಛನಗಳನ್ನ ಕಿತ್ಕೊಳ್ತಾನ. ಓಕೆ ರೀ. 3ನೇ ಗೋವಿಂದ ಪಲ್ಲವರ ದೊರೆ ದಂತಿವರ್ಮನನ್ನ ಸೋಲಿಸಿ ಕಪ್ಪ ಕಾಣಿಕೆಯನ್ನ ಸ್ವೀಕರಿಸ್ತಾನ. ಇದೇ ವೇಳೆಯಲ್ಲಿ ಸಿಂಹಳದ ಅರಸ ತನ್ನ ಪ್ರತಿಮೆಯನ್ನ ಗೋವಿಂದನಿಗೆ ಕಳಿಸುವ ಮೂಲಕ ಶರಣಾಗ್ತಾನ. ಸಿಂಹಳ ಅಂದ್ರೆ ಶ್ರೀಲಂಕಾದ ಅರಸ ಸ್ನೇಹಿತರೆ. ಯುದ್ಧ ಮಾಡಕ್ಕೆ ಅವನ ಬಯಸಂಗಿಲ್ಲ. ಅತ್ಯಂತ ಪ್ರಸಿದ್ಧ ಅರಸರುಗಳನ್ನೇ ಆತ ಸೋಲಿಸ್ತಾ ಅದಾನ. ಇನ್ನು ಇಂಥದ್ರಲ್ಲಿ ನಾನೆಲ್ಲಿ ಯುದ್ಧ ಮಾಡಲಿ ಅಂತ ತನ್ನ ಪ್ರತಿಮೆಗಳನ್ನ ಗೋವಿಂದನಿಗೆ ಕಳಿಸುವ ಮೂಲಕ ನಾನು ಶರಣಾಗಿನಿ ನೋಡಪ್ಪ ಅಂತ ಇಂಡಿಕೇಶನ್ ಕೊಡ್ತಾನ. 3ನೇ ಗೋವಿಂದನ ಕಾಲದ ರಾಷ್ಟ್ರಕೂಟರ ಸಾಮ್ರಾಜ್ಯದ ವಿಸ್ತರಣೆಯ ಬಗ್ಗೆ ನೋಡೋದಾದ್ರೆ ನೋಡ್ರಿ, 80% ಭಾರತ ಇವರ ಆಳ್ವಿಕೆ ಅಡಿಯಲ್ಲಿತ್ತು ನೋಡ್ರಿ ಸ್ನೇಹಿತರೆ. ಓಕೆ ರೀ. ಕರ್ನಾಟಕ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಒಡಿಸ್ಸಾ, ಈ ಕಡೆ ತಮಿಳ್ನಾಡು,
ಆಂಧ್ರ ಪ್ರದೇಶ, ತೆಲಂಗಾಣ ಇವೆಲ್ಲನೂ ರಾಷ್ಟ್ರಕೂಟ ಸಾಮ್ರಾಜ್ಯದ ಅಧೀನದೊಳಗೆ ಬರೆದುವಂಥ ಪ್ರದೇಶಗಳಾಗಿದ್ದು ಸ್ನೇಹಿತರೆ. ಅಂದರೆ 3ನೇ ಗೋವಿಂದನ ಕಾಲದ ರಾಷ್ಟ್ರಕೂಟರ ಸಾಮ್ರಾಜ್ಯದ ಸ್ವಲ್ಪ ನಕ್ಷೆ ಗಮನಿಸ್ರಿ ಸ್ನೇಹಿತರೆ. ನೋಡ್ರಿ, ರಾಷ್ಟ್ರಕೂಟರ ಸಾಮ್ರಾಜ್ಯ ಉತ್ತರದಲ್ಲಿ ಹಿಮಾಲಯದಿಂದ ಉತ್ತರದಲ್ಲಿ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ, ಪಶ್ಚಿಮದಲ್ಲಿ ಸೌರಾಷ್ಟ್ರದಿಂದ ಪೂರ್ವದಲ್ಲಿ ಬಂಗಾಳದವರೆಗೆ, ಇಲ್ಲಿ ಎಂಡ್ ತನಕ ಬಂಗಾಳದವರೆಗೆ ರಾಷ್ಟ್ರಕೂಟರ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು ಸ್ನೇಹಿತರೆ. ಇದು 3ನೇ ಗೋವಿಂದನ ಕಾಲದಲ್ಲಿ ವಿಸ್ತರಣೆಯಾಗಿರ್ತಕ್ಕಂಥ ರಾಷ್ಟ್ರಕೂಟರ ಸಾಮ್ರಾಜ್ಯ ಸ್ನೇಹಿತರೆ. ಇದು ಹಿಮಾಲಯದಿಂದ ಹಿಂತಿರುಗಬೇಕಾದ್ರೆ ವಿಂಧ್ಯ ಪರ್ವತದ ತಪ್ಪಲು ಪ್ರದೇಶದಲ್ಲಿ ಶ್ರೀಭವನ ಅಂದರೆ ಈಗಿನ ಬ್ರೋಚ್ ಜಿಲ್ಲೆಯ ಸಭಾರ್ನದಲ್ಲಿ ರಾಜಶರ್ಮ 3ನೇ ಗೋವಿಂದನಿಗೆ ಸ್ವಾಗತ ಮಾಡ್ಕೊಳ್ತಾನ. ಅಂದ್ರೆ ಈ ಅರಸ 3ನೇ ಗೋವಿಂದನಿಗೆ ಶರಣಾಗಿ ಸ್ವಾಗತ ಮಾಡ್ಕೊಳ್ತಾನ. ಈ ವಿಜಯೋತ್ಸವದ ಸಮಯದಲ್ಲಿ 3ನೇ ಗೋವಿಂದನಿಗೆ ಒಂದು ಗಂಡು ಮಗು ಸಂತಾನವಾಗ್ತದ. ಅಂದ್ರೆ ಒಂದು ಗಂಡು ಮಗು ಹುಟ್ಟುತ್ತದೆ. ಆ ಗಂಡು ಮಗುವೆ ಅಮೋಘ ವರ್ಷ ನೃಪತುಂಗ ಸ್ನೇಹಿತರೆ. ಈ ಅಮೋಘ ವರ್ಷ ನೃಪತುಂಗನೂ ಕೂಡ ತಂದೆಯಂತೆ ಅತ್ಯಂತ ಪ್ರಸಿದ್ಧ ಅರಸ ಸ್ನೇಹಿತರೆ. ತಂದೆಯಂತೆ ಸೈನಿಕ ಸಾಧನೆಗಳು ಅಷ್ಟೊಂದಿಲ್ಲ, ಆದ್ರೆ ಆಡಳಿತಾತ್ಮಕವಾಗಿ ನೋಡೋದಾದ್ರೆ ಈತನೂ ಕೂಡ ಅತ್ಯಂತ ಪ್ರಸಿದ್ಧ ಅರಸ. ಪ್ರಜೆಗಳಿಗೆ ಅತ್ಯಂತ ಅಚ್ಚುಕೊಟ್ಟಾದ ಆಡಳಿತವನ್ನ ನೀಡಿರುವಂತಾತ. ಹಾಗೆ ಸಾಹಿತ್ಯವನ್ನ ಬೆಳೆಸಿದಂತಾತ ಸ್ನೇಹಿತರೆ. ಅಮೋಘ ವರ್ಷ ನೃಪತುಂಗ ಸಾಹಿತ್ಯವನ್ನ ಬೆಳೆಸಿದಾತ. ಬಹಳ ಸಾಹಿತ್ಯ ಬೆಳೀತದ್ರಿ ಈತನ ಆಡಳಿತದ ಅವಧಿಯೊಳಗೆ. ನೆಕ್ಸ್ಟ್ 3ನೇ ಗೋವಿಂದನಿಗೆ ನರೇಂದ್ರ ದೇವ, ಜಗತ್ತುಂಗ, ಪ್ರಭುತ ವರ್ಷ, ಶ್ರೀವಲ್ಲಭ, ತ್ರಿಭುವನ ದಳ ಅಂತನೂ ಬಿರುದುಗಳಿದ್ದು ಸ್ನೇಹಿತರೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಮಯೂರಖಂಡಿ ಅಥವಾ ಮೋರಿಖಂಡಿ ಎಂಬ ಹೆಸರಿನ 2ನೇ ರಾಜಧಾನಿಯನ್ನು ನಿರ್ಮಿಸಿಕೊಂಡಿದ್ದ ರಾಷ್ಟ್ರಕೂಟರ ಅರಸ ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು ಸ್ನೇಹಿತರೆ. ಯಾರಿ ಉತ್ತರ ಎಲ್ಲರಿಗೂ ಗೊತ್ತದ ಅಂತ ಅನ್ಕೊಳ್ತೀನಿ. ಉತ್ತರ ಟಿಕ್ ಮಾಡ್ಕೊಳ್ರಿ ಸ್ನೇಹಿತರೆ. ಇದಿಷ್ಟು ಮಾನ್ಯ ಕೆಟ್ಟದ ರಾಷ್ಟ್ರಕೂಟರು ಅಧ್ಯಾಯದ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೋತ್ತರಗಳ ಮಾಹಿತಿಯಾಗಿತ್ತು. ಇನ್ನೂ ಚಾಪ್ಟರ್ ಕಂಪ್ಲೀಟ್ ಆಗಿಲ್ರಿ. ಇದೇ ಚಾಪ್ಟರ್ನ ಮುಂದಿನ ವಿಡಿಯೋದೊಳಗೆ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಇದೇ ರೀತಿ ಯಾವುದು ಸಬ್ಜೆಕ್ಟ್ದ ಕ್ಲಾಸ್ ಬೇಕು ನಿಮಗೆ ದಯಮಾಡಿ ಕಮೆಂಟ್ನಲ್ಲಿ ತಿಳಿಸ್ರಿ ಅಂತ ವಿನಂತಿಸಿಕೊಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.